ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಭಾಳ ಮುಖ್ಯವಾಗಿ 5 ಮಾರ್ಕ್ಸ್ ಒಂದು ಡೆರಿವೇಷನ್ ಹೇಳಕ್ಕೆ ಹೋಗ್ತಾ ಇದ್ದಾನೆ. ಸಂಪೂರ್ಣ ವಿಡಿಯೋ ವಾಚ್ ಮಾಡಿ. ಭಾಳಷ್ಟು ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಸಹ ಅಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಒಂದು ಸರ್ಕ್ಯುಲರ್ ಲೂಪ್ ಇದೆ, ಓಕೆ, ಕರೆಂಟ್ ಕ್ಯಾರಿಂಗ್ ಲೂಪ್ ಇದೆ. ಅದರಿಂದ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ನೋಡಿ, ಅದರ ಒಂದು ಆಕ್ಸೆಸಲ್ಲಿ ಫೈಂಡ್ ಔಟ್ ಮಾಡಬೇಕು. ಅದ್ರ ಏನಪ್ಪ ಅಂತಂದರೆ, ಸೊ ಇಮ್ಯಾಜಿನ್ ಮಾಡಿ, ಓಕೆ, ಜಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ ತೆಗೆದುಕೊಂಡಿದ್ದೀನಿ. ಅಂತ ಒಂದು ಸರ್ಕ್ಯುಲರ್ ಲೂಪ್ ಇದೆ. ಕರೆಂಟ್ ಇದ್ರ ಮುಖಾಂತರ ಪಾಸ್ ಆದಾಗ ಇದು ತನ್ನ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ಏನು ಹೇಳ್ತಾ ಇದೆಯಪ್ಪ ಅಂತಂದರೆ, ಓಕೆ, ಸೊ ಇದನ್ನು ಕ್ಲೋಸ್ ಮಾಡೋಣ. ಓಕೆ, ಏನು ಹೇಳ್ತಾ ಇದೆಯಪ್ಪ ಅಂತಂದರೆ, ಇದರ ಒಂದು ಆಕ್ಸಿಸ್ ಅಂದರೆ ಏನು, ಈ ಒಂದು ಸೆಂಟರ್ ಪಾಯಿಂಟ್ಲಿಂದ ಏನು ಹಿಂಗೆ ಲೈನ್ ಏನು ಹೋಗುತ್ತೆ ನೋಡಿ, ಇದಕ್ಕೆ ನಾವೇನಂತೀವಿ ಆಕ್ಸಿಸ್ ಅಂತ ಕರಿತೀವಿ. ಓಕೆ, ಆಕ್ಸಿಸ್ ಆಫ್ ದಿ ಸರ್ಕ್ಯುಲರ್ ಲೂಪ್. ಸೊ ಇಲ್ಲಿ ಎಲ್ಲಿ ಬೇಕಾದರೂ ನಮಗೇನಪ್ಪ ಅಂದರೆ ನಾವು ಈಸಿಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ಬೋದು. ಅದು ಒಂದು ಡೆರಿವೇಷನ್ ಮಾಡಿ ಅಂತ ನನಗೆ ಇಲ್ಲಿ ಬೇಕಾಗ್ಬೋದು, ಇಲ್ಲಿ ಬೇಕಾಗ್ಬೋದು, ಎಲ್ಲಿ ಬೇಕಾದ್ರೂ ಆನ್ ದಿಸ್ ಆಕ್ಸಿಸ್, ಈ ಸೈಡ್ ಅಂತಲ್ಲ, ಇವನ್ ಈ ಸೈಡ್ನು ಬೇಕಾದರೂ ತೆಗೆದುಕೊಳ್ಬೋದು. ಓಕೆ, ಆದರೆ ಏನಿದೆಪ್ಪ ಅಂತಂದರೆ ವಿ ಹ್ಯಾವ್ ಟು ಫೈಂಡ್ ಔಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎನಿ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ದಿಸ್ ಸರ್ಕ್ಯುಲರ್ ಲೂಪ್. ಫೈನ್. ಸೊ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಆ್ಯಕ್ಚುಲಿ ನಾನು ಈ ರೀತಿ ಇರುತ್ತೆ ಅಂದ್ಕೊಳ್ಳಿ. ಓಕೆ, ನಾನೇನು ಎಕ್ಸ್ಪ್ರೆಸ್ ಅಂದರೆ ಡೆರೈವ್ ಮಾಡ್ತಾ ಇದ್ದೀನಿ, ಈ ರೀತಿ ಇರುತ್ತೆ. ಬಟ್ ಈ ರೀತಿ ಮಾಡಿದಾಗ ನಿಮಗೊಂದು ಬರೀ ಒಂದು ಈ ರೀತಿ ಒಂದು ಲೈನ್ ಕಾಣುತ್ತೆ ನಿಮಗೆ. ಆ್ಯಕ್ಚುಲಿ ಅದಿರೋದು ಈ ರೀತಿ, ರೈಟ್. ಸೊ ನನಗೆ 3D ಇಳಿಸೋದು ಸ್ವಲ್ಪ ಇದರಲ್ಲಿ ಕಷ್ಟ ಆಗುವಂಥದ್ದು, ಅದು ನಿಮಗೆ ಗೊತ್ತಾಗೋದಿಲ್ಲ. ಅದೇ ನೀವು ಅದನ್ನು ನೋಡಬೇಕಂದ್ರೆ ಈ ಸೈಡಿಂದ ನೋಡಬೇಕಾಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಅದಕ್ಕೆ ಈ ರೀತಿ ಟಿಲ್ಟ್ ಮಾಡಿ ನಾನು ನಿಮಗೆ ಡಯಾಗ್ರಾಮ್ನ ಡ್ರಾ ಮಾಡಿ ಡೆರೈವ್ ಮಾಡ್ತೇನೆ. ಓಕೆ, ಇದು ಬೇಕಾದಾಗ ನಾನು ಇದರ ಉಪಯೋಗ ತಗೊಳ್ತೇನೆ. ನಾವು ಲೆಟ್ಸ್ ಫಸ್ಟ್ ಡ್ರಾ ಅ ಸರ್ಕ್ಯುಲರ್. ನಾನು ಹೇಳಿದ್ದೀನಿ ಟಿಲ್ಟ್ ಮಾಡಿ ನಾನು ಇಳಿಸ್ತೇನೆ. ಆ್ಯಕ್ಚುಲಿ ಈ ರೀತಿ ಇಳಿಸಿದಾಗ ಬರೀ ಒಂದು ಲೈನ್ ಕಾಣುತ್ತೆ, ನಾವು ಅದನ್ನು ಟಿಲ್ಟ್ ಮಾಡೋಣ. ಓಕೆ, ಲೆಟ್ಸ್ ಡ್ರಾ ಸರ್ಕ್ಯುಲರ್ loop here. Okay, I take right. ಇದನ್ನು ನಾವೇನಪ್ಪ ಅಂದರೆ ಸ್ವಲ್ಪ ಟಿಲ್ಟ್ ಮಾಡೋಣ ಅದಕ್ಕೆ, ಲೈಕ್ ದಿಸ್. ಓಕೆ, ಫೈನ್. ಇನ್ನು ಸ್ವಲ್ಪ ಫೈನ್. ಇಟ್ ಈಸ್ ಅ ಸರ್ಕ್ಯುಲರ್ ಲೂಪ್. ನಾನು ಅದರಲ್ಲಿ ಮೆನ್ಷನ್ ಮಾಡ್ತೇನೆ, ಥೇರಿ ಸಹ ಬರೀತೆ, ನೋಡ್ತಾ ಹೋಗಿ. ಅದಕ್ಕೆ ಸ್ವಲ್ಪ ಲೆಂದಿ ಆಗುವಂಥದ್ದು. ಕನ್ಸಿಡರ್ ಸರ್ಕ್ಯುಲರ್ ಲೂಪ್ ವಿತ್ ಸೆಂಟರ್ at O and the radius capital R. ಓಕೆ, ಸೊ ನಾವೇನು ಮಾಡೋಣ, ಇಲ್ಲಿ ಇದರ ಒಂದು ಸೆಂಟರ್ ಏನಿದೆ ಇಲ್ಲಿ ತಗೊಳ್ತೇನೆ. ಚೇಂಜ್ ದ ಕಲರ್. ಇದು ಸೆಂಟರ್ O ಇದೆ. ಓಕೆ, ಸೊ ನಾನಿಲ್ಲಿ ರೇಡಿಯಸ್ ಏನು ತಗೊಳ್ತೀನಿ, ಲೆಟ್ ದ ರೇಡಿಯಸ್ ಬಿ ಆರ್. ಫೈನ್, ಲೆಟ್ ದ ರೇಡಿಯಸ್ ಬಿ ಆರ್. ಓಕೆ, ಅರ್ಥ ಆಗ್ತದೆ ಅನ್ಕೋತಾ ಇದ್ದೀನಿ, ಕಾಣ್ತದೆ ಅನ್ಕೋತಾ ಇದ್ದೀನಿ ಇದು. ಓಕೆ, ಈಗ ನನಗೇನಪ್ಪ ಅಂದರೆ, ಸೊ ಅಗೇನ್ ಒನ್ಸ್ ಅಗೇನ್ ಐ ಮೆನ್ಷನ್ ಇಯರ್ ಕರೆಂಟ್ ಡೈರೆಕ್ಷನ್. ಐ ಆಮ್ ಟೇಕಿಂಗ್ ಇಯರ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಅದು ಮೆನ್ಷನ್ ಮಾಡೋಣ. ಐ ಬಿ ಕರೆಂಟ್ ಇನ್ ಲೂಪ್. ಓಕೆ, ಒಂದು ಸರ್ಕ್ಯುಲರ್ ಕಾಯಿಲ್ ಇದೆ, ಅದರದ್ದು ಸೆಂಟರ್ O ಇದೆ, ರೇಡಿಯಸ್ ಕ್ಯಾಪಿಟಲ್ ಆರ್ ಅಂತ ತೊಗೊಂಡಿದ್ದೀನಿ. ಆಮೇಲೆ ಕರೆಂಟ್ ಅದ್ರ ಜೊತೆ ನಾನು ಆ್ಯಂಟಿ ಕ್ಲಾಕ್ ವೈಸ್ ಕನ್ಸಿಡರ್ ಮಾಡ್ತೀನಿ. ಕ್ಲಾಕ್ ವೈಸ್ ಬೇಕಾದ್ರೆ ಕನ್ಸಿಡರ್ ಮಾಡಿ, ಏನು ಸಮಸ್ಯೆ ಆಗೋದಿಲ್ಲ. ಓಕೆ, ನಾನು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಕರೆಂಟ್ ಅಂದರೆ ಲೂಪಲ್ಲಿ ಏನು ಕರೆಂಟ್ ಇದೆ ಅದನ್ನು ಮೆನ್ಷನ್ ಮಾಡಿದ್ರೆ, ಮ್ಯಾಗ್ನೆಟ್ಯೂಡ್ ಆಫ್ ದ ಐ ಕರೆಂಟ್ ಇದೆ ಈ ರೀತಿ. ಓಕೆ, ಫೈನ್. ನಮಗೇನು ಬೇಕಂತಂದರೆ, ಆಸ್ ದ ಕರೆಂಟ್ ಪಾಸಸ್ ಥ್ರೂ ದಿಸ್, ವಾಟ್ ಹ್ಯಾಪನ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಪ್ರೊಡ್ಯೂಸ್ಡ್. ಗೊತ್ತಲ್ಲ, ಯಾವಾಗ ವೈರ್ ಮೂಲಕ ಅಥವಾ ಕಂಡಕ್ಟರ್ ಮೂಲಕ ಕರೆಂಟ್ ಪಾಸ್ ಆದ್ರೆ ತನ್ನ ಸುತ್ತಲೂ ಏನಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ಪ್ರಶ್ನೆಯಲ್ಲಿ ಏನು ಹೇಳ್ದ ಅಂದರೆ, ನಮಗೇನಂದರೆ ಅದರ ಒಂದು ಆಕ್ಸಿಸ್, ಇದರ ಆಕ್ಸಿಸ್ ಅಂದರೆ ಯಾವ ರೀತಿ ಬರುತ್ತೆ, ಲೆಟ್ ಮಿ ಟೇಕ್ ಆಕ್ಸಿಸ್ ಹಿಯರ್, ಒಂದು ಕನ್ಸಿಡರ್ ಆಕ್ಸಿಸ್. ಓಕೆ, ಇಲ್ಲಿವರೆಗೂ ತಗೊಳ್ಳೋಣ ಇಲ್ಲಿ. ಓಕೆ, ಇಟ್ಸ್ ಆಕ್ಸಿಸ್. ನೌ ಅಲಾಂಗ್ ದಿಸ್ ಆಕ್ಸಿಸ್ ಯು ಕ್ಯಾನ್ ಟೇಕ್ ಎನಿವೇರ್ ಎ ಪಾಯಿಂಟ್. ಎಲ್ಲಿ ಬೇಕಾದರೂ ಒಂದು ಪಾಯಿಂಟ್ನ ತೆಗೆದುಕೊಳ್ಳೋಣ. ಎಲ್ಲಿ ತೆಗೆದುಕೊಳ್ತೀನಿ, ಇಲ್ಲಿ ತೆಗೆದುಕೊಳ್ಳೋಣ. ಇಲ್ಲಿ ಕನ್ಸಿಡರ್ ಎ ಪಾಯಿಂಟ್ ಪಿ. ಸೊ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್, ಆ ಡಿಸ್ಟೆನ್ಸನ್ನು ಸಹ ಇಲ್ಲಿ ಮೆನ್ಷನ್ ಮಾಡೋಣ. ರೈಟ್, ಈ ರೀತಿ ಮೆನ್ಷನ್ ಮಾಡ್ತೀನಿ. let the distance between them be
ಕ್ಯಾಪಿಟಲ್ ಎಕ್ಸ್. ಓಕೆ, ಅರ್ಥ ಆಗ್ತದೆ ಗೊತ್ತಾದ್ದೀನಿ, ರೈಟ್. ಅದನ್ನು ಸಹ ಇಲ್ಲಿ ಮೆನ್ಷನ್ ಮಾಡೋಣ. ಪಿ ಬಿ ಎನಿ ಪಾಯಿಂಟ್ ಆನ್ ಆಕ್ಸಿಸ್, ಎನಿ ಪಾಯಿಂಟ್ ಆನ್ ಆಕ್ಸಿಸ್ ಎಟ್ ಎ ಡಿಸ್ಟೆನ್ಸ್, ಪಾಯಿಂಟ್ ಈ ರೀತಿ ಬರೀತಾ ಇದ್ದೀನಿ ಇಲ್ಲಿ, ಎಟ್ ಎ ಡಿಸ್ಟೆನ್ಸ್ capital X from center, yeah, from O, right? Okay, now I have to find out magnetic field at this point due to this circular loop. Problem ಏನಪ್ಪಾ ಅಂತಂದ್ರೆ, I cannot find out directly from this circular loop. I cannot find out magnetic field directly. ಅದಕ್ಕೆ ಏನು ಮಾಡಬೇಕೀಗ? ಆಲ್ರೆಡಿ ಮೆನ್ಷನ್ ಮಾಡಿದ್ರೆ, by using Biot-Savarts law. Biot-Savarts law is only applicable to current element. So let's consider current element anywhere here. Current element infinitely very small conducting wire, very small. Practically that is not obtained. ಹಾಗಾಗಿ ಅದು ಪ್ರಾಕ್ಟಿಕಲ್ ಇರೋದಿಲ್ಲ, ಬಟ್ ಇಟ್ ಇಸ್ ಥಿಯರಿಟಿಕಲಿ ಅಸಂಪ್ಷನ್. ನಾವೇನು ಮಾಡೋಣ ಅಂದರೆ, ಲೆಟ್ಸ್ ಕನ್ಸಿಡರ್ ಅ ಕರೆಂಟ್ ಎಲಿಮೆಂಟ್ ವೆರಿ ಸ್ಮಾಲ್. ಬಟ್ ಅಲ್ಲಿ ಸ್ಮಾಲ್ ಕರೆಂಟ್ ಎಲಿಮೆಂಟ್ ಇಳಿಸಿದ್ರೆ ಗೊತ್ತಾಗೋದಿಲ್ಲ, ಸೊ ಗೊತ್ತಾಗಲಿ ಅಂತ ಸ್ವಲ್ಪ ದೊಡ್ಡದು ಇಳಿಸ್ತೀನಿ. ಓಕೆ, ಆ ಡ್ರಾ ಇಯರ್ ಕರೆಂಟ್ ಎಲಿಮೆಂಟ್, ಇದು ಕರೆಂಟ್ ಎಲಿಮೆಂಟ್ ಅಂತ ಅಂದ್ಕೊಳ್ಳಿ. ಓಕೆ, ಇಟ್ ಈಸ್ ಅ ಕರೆಂಟ್ ಎಲಿಮೆಂಟ್. ಅರ್ಥ ಆಗ್ತದೆ ಅನ್ಕೋತಾ ಇದ್ದೀನಿ, ಕರೆಂಟ್ ಎಲಿಮೆಂಟ್. ಈಗ ಏನಪ್ಪ ಅಂತಂದರೆ, ಕರೆಂಟ್ ಎಲಿಮೆಂಟಿನ ಒಂದು ವಿಶೇಷತೆ ಏನು ನಿಮಗೆ ಇಲ್ಲಿ ಏನು ಗೊತ್ತಿರಬೇಕು ಅಂದರೆ, ಕರೆಂಟ್ ಎಲಿಮೆಂಟ್ ಈಸ್ ಅ ವೆಕ್ಟರ್. ಓಕೆ, ಸೊ ಇದರ ಡೈರೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಡೈರೆಕ್ಷನ್ ಏನಾಗುತ್ತೆ ಕರೆಂಟ್ ಎಲಿಮೆಂಟ್, ಈಗ ಇದರ ಲೆಂತ್ ಅಂತೂ ಡಿ ಎಲ್ ತೊಗೊಂಡಿದ್ದೇನೆ, ದಟ್ ಇಸ್ ಅ ಮ್ಯಾಗ್ನಿಟ್ಯೂಡ್ ಓನ್ಲಿ. ಓಕೆ, ಇಲ್ಲೇ ಬರೀತೀನಿ, ಇದರ ಲೆಂತ್ ಏನಿದೆ ಡಿ ಎಲ್ ಇದೆ. ಓಕೆ, ಇಲ್ಲೇ ಡಿ ಎಲ್ ಇದೆ, ಇನ್ನೊಂದು ಸಲ ಬರೆಯಬೇಕು. ಓಕೆ, ಡಿ ಎಲ್ ಇದೆ. ದೆನ್ ವಾಟ್ ಅಬೌಟ್ ದ ಡೈರೆಕ್ಷನ್? ಈ ಡೈರೆಕ್ಷನ್ ಈಸ್ ಆಲ್ವೇಸ್ ಅಲಾಂಗ್ ದ ಕರೆಂಟ್ ಡೈರೆಕ್ಷನ್. ಇನ್ ದ ಕರೆಂಟ್ ಡೈರೆಕ್ಷನ್ ಅದರ ಡೈರೆಕ್ಷನ್ ಇರುತ್ತೆ. ಅಂದರೆ ನೋಡ್ಬೋದು ಇಲ್ಲಿ, ಆ್ಯಸ್ ಪರ್ ದ ಡಯಾಗ್ರಾಮ್ ಹಿಯರ್, ಕರೆಂಟ್ ಈಸ್ ಫ್ಲೋಯಿಂಗ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಈ ರೀತಿ ಬರ್ತಾ ಇದೆ. ಸೊ ಇದು ನಾನು ಈ ರೀತಿ ಟಿಲ್ಟ್ ಮಾಡ್ತೀನಿ. ಸೊ ಅಂದರೆ ಕರೆಂಟ್ ಹಿಂಗೆ ಬರುತ್ತಾ, ಕರೆಕ್ಟಾ? ಸೊ ಆ್ಯಕ್ಚುಲಿ ಕರೆಂಟ್ ಎಲಿಮೆಂಟ್ ಡೈರೆಕ್ಷನ್ ಇಸ್ ಲೈಕ್ ದಿಸ್, ಇಟ್ ಈಸ್ ಕಮಿಂಗ್ ಟು ಯು. ನಾನು ಎಕ್ಸಾಕ್ಟ್ಲಿ ನಿಮ್ಗೆ ತೋರಿಸಿದಾಗ ಇಟ್ ಲುಕ್ ಲೈಕ್ ಒನ್ ಪಾಯಿಂಟ್ ಟು ಯು. ಇದು ನಿಮ್ಮ ಕಡೆಯೇ ಬರ್ತಾ ಇದೆ, ಔಟ್ ಆಫ್ ದ ಪ್ಲೇನ್ ಹಿಯರ್, ನಿಮ್ಮ ಕಡೆ ಬರ್ತಾ ಇದೆ. ಓಕೆ, ಸೊ ಇದು ಡಾಟ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದೀನಿ ಆಲ್ರೆಡಿ, ಹಿಂಗೆ ಟಿಲ್ಟ್ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಇದು ಈ ಡೈರೆಕ್ಷನಲ್ಲಿ ಡ್ರಾ ಮಾಡ್ದಂಗೆ ಅನ್ನಿಸುತ್ತೆ. ಇಲ್ಲೇನು ಕರೆಂಟ್ ಎಲಿಮೆಂಟ್ ಏನು ಇಳಿಸ್ತೀನಲ್ಲ, ದಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಟ್ ಪ್ಲೇನ್. ಯಾವಾಗಲೂ ಏನೋ ಪರ್ಪೆಂಡಿಕ್ಯುಲರ್, ಈ ರೀತಿ ಟ್ಯಾಂಜೆಂಟ್ ಇಳಿಸ್ತೀನಲ್ಲ, ಈ ರೀತಿ ಪರ್ಪೆಂಡಿಕ್ಯುಲರ್ ಬರುತ್ತೆ. ಹೌದಾ? ನಾನು ಇಲ್ಲಿ ಡ್ರಾ ಮಾಡ್ಬೋದಾ ಇಲ್ಲಿ ಈ ರೀತಿ? ಕ್ಯಾನ್ ಐ ಡ್ರಾ ಲೈಕ್ ದಿಸ್? ಕಲರ್ ತೊಗೊಂಡ್ಬೇಕು ಈ ರೀತಿ, ರೈಟ್? ಹಂಗೆ ಆ ಡೈರೆಕ್ಷನ್ ಹೋಗ್ತಾ ಇಲ್ಲ, ಅದು ಆ್ಯಕ್ಚುಲಿ ನಿಮ್ಮ ಕಡೆನೇ ಬರ್ತಾ ಇದೆ. ಟಿಲ್ಟ್ ಮಾಡೋದಕ್ಕೋಸ್ಕರ ಆ ರೀತಿ ಕಾಣ್ತಾ ಇದೆ, ಅದು ಗೊತ್ತಿಲ್ಲ ಅಂದರೆ ಆ್ಯಕ್ಚುಲಿ ಇಟ್ ಇಸ್ ಕಮಿಂಗ್ ಟುವರ್ಡ್ಸ್ ಯು. ರೈಟ್, ಈಗ ಮತ್ತೇನು ಬೇಕು ನಮಗಿಲ್ಲಿ? ಇದಕ್ಕೆ ಒಂದು ಲೈನ್ ಹಾಕ್ಬಿಡಾಮೇಲೆ. ಓಕೆ, ಸೊ ಬೈ ಯೂಸಿಂಗ್ Biot-Savarts law, ಈಗ ಆಲ್ರೆಡಿ ನಿಮ್ಗೆ ಇದಂತೂ ಗೊತ್ತಾಯ್ತು ಅನ್ಕೋತಾ ಇದ್ದೀನಿ. ಕರೆಂಟ್ ಎಲಿಮೆಂಟ್ ಅಂದರೆ ಒಂದು ವೆಕ್ಟರ್ ಇದೆ, ಅದರ ಮ್ಯಾಗ್ನೆಟ್ಯೂಡ್ ಡಿ ಎಲ್ ಇದೆ. ಇದು ಅದಕ್ಕೇನಂದರೆ, ಆ್ಯಕ್ಚುಲಿ ಕರೆಂಟ್ ಈಸ್ ಆ್ಯಕ್ಚುಲಿ ಸ್ಕೇಲರ್. ಆಯ್ತಾ? ನನಗೆ ವೆಕ್ಟರ್ ರೂಪದಲ್ಲಿ ಮಾಡ್ಕೊಳ್ಬೇಕಂದ್ರೆ ವಿತ್ ದ ಹೆಲ್ಪ್ ಆಫ್ ಐ ಕ್ಯಾನ್ ಡೂ. ಅಂದರೆ ಒಂದು ಕರೆಂಟ್ ಎಲಿಮೆಂಟ್ ತೆಗೆದುಕೊಂಡಾಗ ಡಿ ಎಲ್ ಅದರ ಡೈರೆಕ್ಷನ್ ಏನಪ್ಪ ಅಂದ್ರೆ ಕರೆಂಟ್ ಡೈರೆಕ್ಷನ್ ಇರುತ್ತೆ. ಇದು ನಿಮಗೆ ಗೊತ್ತಿರಲಿ. Biot-Savarts law ಪ್ರಕಾರ ನನಗೇನು ಬೇಕಂದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಿಸ್ ಕರೆಂಟ್ ಎಲಿಮೆಂಟ್ ಅಟ್ ದಿಸ್ ಪಾಯಿಂಟ್ ಪಿ ಬೇಕು. ಓಕೆ, ಅದ್ರ ಡಿಸ್ಟೆನ್ಸ್ನು ನಾನು ಇಲ್ಲಿ ಮೆನ್ಷನ್ ಮಾಡಬೇಕು. ಆ್ಯಕ್ಚುಲಿ ಅದನ್ನು ಸಹ ಇಲ್ಲಿ ಮೆನ್ಷನ್ ಮಾಡ್ತೇನೆ. ಓಕೆ, ಸೊ ಅಂದರೆ ಯಾವ ಲೈನ್ ಇದು ತೆಗೆದುಕೊಳ್ಳೋಣ. ಇದು ಎಲ್ಲಿಂದ? ಓಕೆ, ರೈಟ್. ವಾಟ್ ಇಸ್ ದ ಡಿಸ್ಟೆನ್ಸ್? ಲೆಟ್ ದಟ್ ಬಿ ಆರ್. ಅದನ್ನು ಸಹ ಇಲ್ಲಿ ಮೆನ್ಷನ್ ಮಾಡಬೇಕು. ನಾವೇನು ಮಾಡೋಣ ಅಂದರೆ, ಲೆಟ್ ವೈಟ್ ಎವರ್ ಎಂಬುದಕ್ಕೆ let small r be distance between, okay, distance between current element dl and, okay, dl and point p, let p.
ಡಿ ಎಲ್ ಮತ್ತು ಪಿ ನಡುವಿನ ಒಂದು ದೂರ ಏನಾಗಿರಲಿ ಆರ್ ಆಗಿರಲಿ ಅಂತ ತೊಗೊಂಡಿದ್ದೇನೆ. ಫೈನ್. ಸೊ ಬೈ ಯೂಸಿಂಗ್ ಬಯೋ ಸಾವರ್ಟ್ಸ್ ಲಾ ಏನು ಬರಿಬೋದು ನಾನಿಲ್ಲಿ, ಲೆಟ್ಸ್ ರೈಟ್ ಹಿಯರ್ ಬೈ ಯೂಸಿಂಗ್ ಬಯೋ ಸಾವರ್ಟ್ಸ್ ಲಾ. ಫೈನ್. ಮೊದಲು ಇದ್ರದ್ದು ವೆಕ್ಟರ್ ಫಾರ್ಮ್ ಬರೀತೀನಿ. ಇದ್ರದ್ದು ವೆಕ್ಟರ್ ಫಾರ್ಮ್ ಏನಿದೆ, ಇದು ವೆಕ್ಟರ್ ಫಾರ್ಮ್ ಏನಾಗುತ್ತೆ ಇಲ್ಲಿ, ಲೆಟ್ಸ್ ರೈಟ್ ಫಸ್ಟ್ ವೆಕ್ಟರ್ ಫಾರ್ಮ್. ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆಲ್ಲ ಪೂರ ಡೀಟೇಲ್ ನಿಮಗೆ ಆಲ್ಮೋಸ್ಟ್ ಹೇಳೋ ಪ್ರಯತ್ನ ಮಾಡೀನಿ ಇಲ್ಲಿ. ಕೆನ್ ಐ ರೈಟ್ ವೆಕ್ಟರ್ ಫಾರ್ಮ್, ಡಿ ಬಿ ವೆಕ್ಟರ್ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಡಿವೈಡಿಂಗ್ ಬೈ 4 pi I, ಓಕೆ ವೆಕ್ಟರ್ ಬೇಕಲ್ಲ, ಐ ಅಂತ ಬರೆದು ಕ್ರಾಸ್ ಪ್ರಾಡಕ್ಟ್ ಆಫ್ ಲೈಕ್ ದಿಸ್ ಕ್ಯಾನ್ ಐ ರೈಟ್ ಡಿವೈಡಿಂಗ್ ಬೈ ಆರ್ ಕ್ಯೂಬ್ ಅಂತ ಬರಿಬೋದಾ. ಕ್ಯಾನ್ ಐ ಟೇಕ್ ದಿಸ್ ಎಸ್ ಅ 1. ಓಕೆ, ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೇಕು ನಾವಿಲ್ಲಿ ಅಂತಂದರೆ ಕ್ರಾಸ್ ಪ್ರಾಡಕ್ಟ್ ಆಫ್ ಡಿ ಎಲ್ ಆ್ಯಂಡ್ ಆರ್ ಅಂತ ಇದೆ. ಆ್ಯಕ್ಚುಲಿ ಡಿ ಎಲ್ ಈಸ್ ಅ ವೆಕ್ಟರ್ ಆ್ಯಂಡ್ ಆರ್ ಈಸ್ ಆಲ್ಸೋ ವೆಕ್ಟರ್. ನಾನು ಇಲ್ಲಿ ಮ್ಯಾಗ್ನೆಟ್ಯೂಡ್ ತೊಗೊಂಡಿದ್ದೀನಿ. ಸೊ ಈ ಎರಡರ ಏನು ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ತೊಗೊಳ್ತೀನಿ, ದಟ್ ಈಸ್ ಆಲ್ವೇಸ್ ಏನಾಗುತ್ತೆ ಅಂದರೆ ದಟ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ದೀಸ್ ಟು. ಇದೇನು ಹೇಳ್ತಾ ಅಂದರೆ ಡಿ ಬಿ ವಾಟ್ ಯು ಆರ್ ಗೆಟಿಂಗ್ ದಟ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಡಿ ಎಲ್ ಆ್ಯಂಡ್ ಆಸ್ ವೆಲ್ ಆಸ್ ಆರ್. ಅಂದರೆ ವಾಟ್ ಇಸ್ ದ ಕ್ರಾಸ್ ಪ್ರಾಡಕ್ಟ್, ಎ ಮತ್ತು ಬಿನ ಕ್ರಾಸ್ ಮಾಡಿದಾಗ, ಇಫ್ ಐ ಕ್ರಾಸ್ ಲೈಕ್ ದೀಸ್ ಟು ವ್ಯಾಕ್ಟರ್ಸ್, ಎ ಮತ್ತು ಬಿ ಕ್ರಾಸ್ ಮಾಡಿದಾಗ ವಾಟ್ ಐ ಗೆಟ್, ದಿಸ್ ಇಸ್ ಆರ್ ಎ ಕ್ರಾಸ್ ಬಿ, ದಿಟ್ ಶುಡ್ ಬಿ ಇಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದೀಸ್ ಟು ವ್ಯಾಕ್ಟರ್ಸ್. ಅಂದರೆ ಈ ವ್ಯಾಕ್ಟರ್ ನಾನೇನು ತೊಗೊಂಡಿದ್ದು ನೋಡಿ, ನಾನು ಇಲ್ಲೇನು ಡಿ ಬಿ ಇಳಿಸಿ, ದಟ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಟು ದೀಸ್ ಟು. ತೋರಿಸ್ತೀನಿ ಈಗ, ವೆಯ್ಟ್ ಮಾಡಿರಿ. ಓಕೆ, ಸೊ ನನಗೆ ಇಲ್ಲಿ ಇನ್ನೊಂದು ಏನು ಬೇಕು ಅಂದರೆ, ನಿಮಗೆ ಏನು ಭಾಳ ಮುಖ್ಯವಾಗಿ ಅರ್ಥ ಆಗಬೇಕಂದ್ರೆ, ಈ ಒಂದು ಕರೆಂಟ್ ಎಲಿಮೆಂಟು ಮತ್ತು ಆಮೇಲೆ ಇದೇನು ಲೈನ್ ಏನು ಡ್ರಾ ಮಾಡಿದ್ದು ನೋಡಿ, ಏನದೊಂದು ವ್ಯಾಕ್ಟರ್ ಡ್ರಾ ಮಾಡಿನಲ್ಲ, ಆ್ಯಂಗಲ್ ಬಿಟ್ವೀನ್ ದಮ್ ಈಸ್ ಆಲ್ವೇಸ್ 90 ಡಿಗ್ರಿ. ಪಾಯಿಂಟ್ ಪಿ ಇಲ್ಲಿದ್ದಾಗಲ್ಲ, ಪಿ ಇಲ್ಲಿ ಎಲ್ಲಿ ಬೇಕಾದರೂ ತೊಗೊಳ್ಳಿ, ದಟ್ ಈಸ್ ಆಲ್ವೇಸ್ 90 ಡಿಗ್ರಿ. ಇದು ನಿಮಗೆ ಐಡಿಯಾ ಇರಬೇಕು. ಓಕೆ, ಅಂದರೆ ಏನು ಹೇಳ್ತಾ ಇದ್ದೀನಿ, ಇದು ನಿಮ್ಮ ಕಡೆ ಇದೆ, ಕರೆಕ್ಟ್, ಇದು ನಿಮ್ಮ ಕಡೆ ಇದೆ ಅಂದ್ಕೊಳ್ಳಿ, ಕರೆಂಟ್ ಎಲಿಮೆಂಟ್. ಆ್ಯಂಡ್ ಹಿಯರ್ ಇಟ್ಸ್ ಅ ಪಿ ಲೈಕ್ ದಿಸ್. ಓಕೆ, ದ ಪಿ ಈಸ್ ಹಿಯರ್. ದೆನ್ ವಾಟ್ ಈಸ್ ಆ್ಯಂಗಲ್ ಬಿಟ್ವೀನ್ ದಮ್ ಈಸ್ ಆಲ್ವೇಸ್ ಯೂಸಲಿ 90 ಡಿಗ್ರಿನೇ ಇರುತ್ತೆ, 90 ಡಿಗ್ರಿನೇ ಇರುತ್ತೆ ಈ ರೀತಿ. ಓಕೆ, ಸೊ ಇದು ಯಾವ ರೀತಿ ಪಿ ಸಮೀಪ ಬಂದಾಗೂ ಸಹ ಆಲ್ವೇಸ್ ಇಫ್ ಯು ಸಿ ಇಟ್ ಈಸ್ ಆಲ್ವೇಸ್ 90 ಡಿಗ್ರಿ. ಓಕೆ, ನೀವು ಆ್ಯಕ್ಚುಲಿ ಫ್ರಂಟ್ ಕಾಣ್ತಾ ಇರೋ ಗೊತ್ತಾಗಂದರೆ ಸಿಂಪಲ್ ಹೇಳ್ತಾ ಇದ್ದೀನಿ, ನೀವು ಏನೇ ಮಾಡಿದರೂ ಸಹ ಆ್ಯಂಗಲ್ ವಿಲ್ ಬಿ ಆಲ್ವೇಸ್ 90 ಡಿಗ್ರಿ. ಇದನ್ನು ಈ ರೀತಿ ಮಾಡ್ತೀನಿ, ಈ ರೀತಿ ಸ್ಟೂಡೆಂಟ್ ಕೇಳಿದ್ರೆ ಅಂದ್ಕೊಳ್ಳಿ. ಸೊ ಆಲ್ವೇಸ್ ಯು ಟೇಕ್ ಆಲ್ವೇಸ್ ಇಟ್ ಈಸ್ ಆಲ್ವೇಸ್ 90 ಡಿಗ್ರಿ ಓನ್ಲಿ. ಓಕೆ, ಇದು ಒಟ್ಟ ಬದಲಾಗಲ್ಲ. ಅಂದರೆ ಫಿಕ್ಸ್ ಇನ್ ಯುವರ್ ಮೈಂಡ್ ಏನು ಅಂತಂದರೆ, ಡಿ ಎಲ್ ಏನಿದೆ ನೋಡಿ, ಡಿ ಎಲ್ ಆ್ಯಂಡ್ ಇದೇನು ಜಾಯ್ನಿಂಗ್ ಪಾಯಿಂಟ್ ಏನಿದೆ ಲೈನ್, ಆಲ್ವೇಸ್ ದೇ ಹ್ಯಾವ್ ಅ 90 ಡಿಗ್ರಿ ಆ್ಯಂಗಲ್. ಎಲ್ಲಿ ಬೇಕಾದ್ರೂ ತೊಗೊಳ್ಳಿ, ಇಲ್ಲಿ ಎಲ್ಲಿ ಬೇಕಾದರೂ ಪಾಯಿಂಟ್ ಪಿ ರಿಮೂವ್ ಆಗಲಿ, ಬಟ್ ಆ್ಯಂಗಲ್ ವಿಲ್ ಬಿ ಆಲ್ವೇಸ್ 90 ಡಿಗ್ರಿ. ಓಕೆ, ಇದು ಒಂದು ನಿಮ್ಮೆಲ್ಲರಿಗೂ ನೆನ್ಪಿಟ್ಕೋಬೇಕು. ಸೊ ನಾವೇನು ಮಾಡೋಣ ಈಗ ಅಂದರೆ, ಮ್ಯಾಗ್ನಿಟ್ಯೂಡ್ನ ಇದನ್ನು ಬರೀತೇನೆ. ಮ್ಯಾಗ್ನಿಟ್ಯೂಡ್ ಆಫ್ ಡಿ ಬಿ ಇಸ್ ಗಿವನ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬರೆಯೋಣ. ಓಕೆ, ಯು ಕ್ಯಾನ್ ರೈಟ್ ಇನ್ ಅವರ್ ಓನ್ ವರ್ಡ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಕ್ಯಾನ್ ಐ ರೈಟ್ ಡಿ ಬಿ ಹಿಯರ್. ಇದು ವೆಕ್ಟರ್ ಇದೆ ನೋಡಿ, ಇದರ ಮ್ಯಾಗ್ನಿಟ್ಯೂಡ್ ಡಿ ಬಿ ಆಗಿರಲಿ, ಲೆಟ್ ದಟ್ ಬಿ ಡಿ ಬಿ. ಮ್ಯೂ ನಾಟ್ ಡಿವೈಡಿಂಗ್ ಬೈ 4 pi I. ಓಕೆ, ಅದ್ರ ವೆಕ್ಟರ್ ಫಾರ್ಮ್ ಇದ್ರು ಡಿ ಆರ್ ಸೈನ್ ಥೀಟಾ, ಕೆಳಗೆ ಆರ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ನಾನು ಡೈರೆಕ್ಟ್ ಬರೀತೀನಿ, ಏನಂದರೆ ಐ ಡಿ ಎಲ್ ಸೈನ್ ಥೀಟಾ ಡಿವೈಡಿಂಗ್ ಬೈ ಆರ್ ಸ್ಕ್ವಯರ್, ಟೇಕ್ ದಿಸ್ ಆಸ್ 2. ಇದು ಇಲ್ಲಿನ ಹೆಂಗಾಯ್ತಪ್ಪ ಅಂದರೆ ಕ್ರಾಸ್ ಪ್ರಾಡಕ್ಟ್ ಅಂತಂದರೆ ಎ ಕ್ರಾಸ್ ಬಂದರೆ ಎ ಬಿ ಸೈನ್ ಥೀಟಾ ಎನ್ ಕ್ಯಾಪ್, ಅದರ ಮ್ಯಾಗ್ನಿಟ್ಯೂಡ್ ತೆಗೆದುಕೊಂಡು ಎ ಬಿ ಸೈನ್ ಥೀಟಾ, ಅಂದರೆ ಇದನ್ನು ತೆಗೆದುಕೊಂಡಾಗ ಏನಾಗುತ್ತೆ, ಡಿ ಎಲ್ ಆರ್ ಸೈನ್ ಥೀಟಾ, ಕೆಳಗಡೆ ಆರ್ ಕ್ಯೂ ಇದೆ, ಇದು ಕಟ್ಟಾಯ್ತಪ್ಪ ಅಂತ ಏನಾಗುತ್ತೆ, ಓಕೆ ಐ ಅಂತೂ ಹೊರಗಿದೆ ಇರಲಿ, ಡಿ ಎಲ್ ಓಕೆ ಸೈನ್ ಥೀಟಾ ಡಿವೈಡಿಂಗ್ ಬೈ ಆರ್ ಸ್ಕ್ವಯರ್. ಇಲ್ಲಿ ಏನಿದೆ ಐ ಅಟ್ಯಾಚ್ ಮಾಡಿ, ಡಿ ಎಲ್ ಸೈನ್ ಥೀಟಾ ಈ ರೀತಿ ಆಗುತ್ತೆ. ಓಕೆ, ರಟ್ಟ ಹೊಡೆದೇನು ಬೇಕಾಗಿಲ್ಲ, ಯಾರು ಆಲ್ರೆಡಿ ವ್ಯಾಕ್ಟರ್ ಮಾಡಿರ್ತಾರೋ ಯು ವಿಲ್ ಫೀಲ್ ವೆರಿ ಈಸಿ. ವ್ಯಾಕ್ಟರ್ ವೆರಿ ಇಂಪಾರ್ಟೆಂಟ್. ಏನಿವೆ ಇದು ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ ಇಷ್ಟು. ಫೈನ್. ಇಲ್ಲೇನಿದೆ ಅಂದರೆ ಬಟ್ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಅಂದಾಗ ಏನಾಗುತ್ತೆ, ಸೈನ್ 90 ಈಸ್ ಈಕ್ವಲ್ ಟು 1. ಈ ಥೀಟಾ 90 ಡಿಗ್ರಿ ಯಾಕಾಯಿತು ಅಂತಂದರೆ, ವಾಟ್ ಈಸ್ ಆ್ಯಕ್ಚುಲಿ ಥೀಟಾ, ಬಯೋ ಸಾವರ್ಟ್ಸ್ ಲೈನ್ ಹೇಳ್ತಾನೆ ಅಂದರೆ ಕರೆಂಟ್ ಎಲಿಮೆಂಟು ಮತ್ತೇನು ಲೈನ್ ಜಾಯಿನ್ ಮಾಡಿದ್ರೆ ಅದರ ಆ್ಯಂಗಲ್ ನೋಡ್ಬೇಕು ನಾವು. ಇಲ್ಲೇನು ಹೇಳ್ತೀನಿ, ಈ ನಡುವಿನ ಆ್ಯಂಗಲ್ ಇದೇನು ಇದೆ ಇದೆಯಲ್ಲ, ಈ ಮತ್ತು ಇದು ನೋಡ್ಬೇಕು ಆ್ಯಂಗಲ್ ಏನಿದೆ ನೋಡಿ, ದಟ್ ಈಸ್ ಆಲ್ವೇಸ್ 90 ಡಿಗ್ರಿ. ಓಕೆ, ನಾನು ಹೇಳಿದ್ದೀನಿ ಅದನ್ನು ಟಿಲ್ಟ್ ಮಾಡಿದೆ, ನಿಮಗೆ ಆ ರೀತಿ ಅನ್ನಿಸ್ತೆ ಅಷ್ಟೇ. ಇದನ್ನು ಈ ರೀತಿ ತೆಗೆದುಕೊಳ್ಳೋಣ, ದಟ್ ಈಸ್ ಆಲ್ವೇಸ್ 90 ಡಿಗ್ರಿ. ಡ್ರಾ ಕನ್ಫ್ಯೂಸ್ ಆಗುತ್ತೆ ಬೇಡ.
ರೈಟ್. ಡಿ ಎಲ್ ಮತ್ತು ಆಮೇಲೆ ಆರ್ ಏನಿದೆ ನೋಡಿ, ಈ ರೀತಿ ಏನು ಬರುತ್ತಲ್ಲ, ಈ ರೀತಿ ನಿಮ್ಗೆ ಈ ರೀತಿ ತೋರಿಸಿ ಆ್ಯಕ್ಚುಲಿ ಹಿಂಗೆ. ಓಕೆ, ದ್ಯಾಟ್ ಈಸ್ ಆಲ್ವೇಸ್ 90 ಡಿಗ್ರಿ, ರಿಮೆಂಬರ್ 90 ಡಿಗ್ರಿ ಆಗುತ್ತೆ. ಓಕೆ, ಸೊ ಅಂದಾಗ ನಾನು ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಯಾಕಪ್ಪ ಅಂತಂದರೆ ಬಿಕಾಸ್ ಆ್ಯಂಗಲ್ ಬಿಟ್ವೀನ್ ಡಿ ಎಲ್ ಆ್ಯಂಡ್ ಆರ್ ಈಸ್ 90 ಡಿಗ್ರಿ. ಡಿ ಎಲ್ ಇಸ್ ಅ ಕರೆಂಟ್ ಎಲಿಮೆಂಟ್, ಅಥವಾ ಇದಕ್ಕೆ ಇನ್ನೂ ಅಕ್ಯುರೇಟಾಗಿ ಬರಿಬೇಕಂತಂದರೆ ಆ್ಯಂಗಲ್ ಬಿಟ್ವೀನ್ ಡೈರೆಕ್ಷನ್ ಆಫ್ ಡಿ ಎಲ್ ಆ್ಯಂಡ್ ಆರ್ ಈಸ್ 90 ಡಿಗ್ರಿ. ಓಕೆ, ಕರೆಂಟ್ ಎಲಿಮೆಂಟ್ ನಿಮ್ಮ ಕಡೆ ಬರ್ತಾ ಇದೆ, ಆರ್ ಈ ಕಡೆ ಹೋಗ್ತಾ ಇದೆ, ಅದ್ರ ನಡುವೆ ಯಾವಾಗಲೂ 90 ಡಿಗ್ರಿ. ಇಲ್ಲಿ ತೊಗೊಂಡಾಗ ಮಾತ್ರ 90 ಡಿಗ್ರಿ ಆಗುತ್ತೆ. ಇಲ್ಲಿ ಎಲ್ಲೇ ಬೇಕಾದರೂ ತೆಗೆದುಕೊಳ್ಳಿ, ಆ ಡಿ ಎಲ್ ಏನು ನಿಮ್ಮ ಕಡೆ ಬರ್ತದೆ ನೋಡಿ, ವೆಕ್ಟರ್ ಈ ರೀತಿ ಕರೆಂಟ್ ಎಲಿಮೆಂಟ್ ಏನು ಬರೋದು ಅದು ಆಗಲಿ, ಮತ್ತು ಆರ್ ಯಾವಾಗಲೂ 90 ಡಿಗ್ರಿನೇ ಇರುತ್ತೆ. ಓಕೆ, ಸೊ ಐ ಪುಟ್ ಹಿಯರ್ 90. ಸೊ ಕ್ಯಾನ್ ಐ ರೈಟ್ ಹಿಯರ್ ಲೈಕ್ ದಿಸ್, ಡಿ ಬಿ ಈಸ್ ಈಕ್ವಲ್ ಟು mu naught dividing by 4 pi I ಡಿ ಎಲ್ ಡಿವೈಡಿಂಗ್ ಬೈ ಆರ್ ಸ್ಕ್ವೇರ್ ಅಂತ ಬರಿಬೋದಾ? ಇದಕ್ಕೆ ನಾವು 3 ಅಂತ ಕನ್ಸಿಡರ್ ಮಾಡೋಣ ಇದಕ್ಕೆ, ರೈಟ್. ಸೊ ಇನ್ನೂ ಇದೆ, ಅದು ನೆಕ್ಸ್ಟ್ ಪೇಜ್ಗೆ ಹೋಗ್ತೇನೆ. ಐ ರಿಕ್ವೈರ್ ಡಯಾಗ್ರಾಮ್ ಆಲ್ಸೋ, ಫುಲ್ ಡಯಾಗ್ರಾಮ್ ಇಲ್ಲಿ ನೆಕ್ಸ್ಟ್ ಇದನ್ನು ಹಾಕಿರ್ತೇನೆ. ಓಕೆ, ಇಲ್ಲಿ ತನಕ ಅರ್ಥ ಆಯ್ತು ಅನ್ಕೋತಾ ಇದೆ. ಇದು ನಮಗೆ ಮ್ಯಾಗ್ನಿಟ್ಯೂಡ್ ಆಯ್ತು. ಈಗ ನನಗೆ ಡೈರೆಕ್ಷನ್ ಬೇಕಲ್ಲ, ನನಗೆ ಡೈರೆಕ್ಷನ್ ಇಲ್ಲೇ ನಿಮ್ಗೆ ಹೇಳ್ತೀನಿ ನೋಡಿ. ಡೈರೆಕ್ಷನ್ ಏನಾಗುತ್ತೆ ಅಂದರೆ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡಬೇಕು, ರೈಟ್ ಹ್ಯಾಂಡ್ ತಮ್ ರೂಲ್ या ರೈಟ್ ಹ್ಯಾಂಡ್ ಪಾಮ್ ರೂಲ್ ಮುಖಾಂತರ ಮಾಡ್ಕೊಳ್ಬೋದು. ಮೊದಲು ಏನು ಮಾಡಬೇಕು ಅಂತಂದರೆ ನೋಡಿ, ಕರೆಂಟ್ ಡೈರೆಕ್ಷನ್ ಸೊ ಈ ರೀತಿ ಇದೆ, ಈ ಕಡೆ ನಿಮ್ಮ ಕಡೆ ಬರ್ತಾ ಇದೆ ಕರೆಂಟ್ ಎಲಿಮೆಂಟ್. ಓಕೆ, ಈ ರೀತಿ ಬರ್ತಾ ಇದೆ. ಅದನ್ನು ಏನು ಮಾಡಬೇಕಂತಂದರೆ ಏನು ಪಾಯಿಂಟ್ ತೋಡಿದ್ರೆ ಆ ಪಾಯಿಂಟ್ ಕಡೆ ನಾನು ಈ ರೀತಿ ಕರ್ಲ್ ಮಾಡ್ತೀನಿ. ಈ ರೀತಿ ಮಾಡಿದಾಗ ಇದೇನು ಥಂಬ್ ಏನು ಬರುತ್ತೆ ನೋಡಿ, ದ್ಯಾಟ್ ಶೋಸ್ ಯುವರ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅಂದರೆ ಈ ರೀತಿ, ಕರೆಕ್ಟ್, ಈ ರೀತಿ ಇದೆ. ಇದು ನಿಮಗೊಂದು ಡಾಟ್ ಕಾಣ್ತಾ ಇದೆ, ಒಂದು ಲೈನ್ ಡಾಟ್ ಕಾಣ್ತಾ ಇದೆ, ಈ ಕಡೆ ನಿಮ್ಮ ಕಡೆ ಬರ್ತಾ ಇದೆ, ಆಯಿತಾ. ಇದನ್ನು ನಾನು ಈ ರೀತಿ ಟಿಲ್ಟ್ ಮಾಡಿ ಥಂಬ್ ಈ ರೀತಿ ಮಾಡಿದಾಗ ವಾಟ್ ದಟ್ ಥಂಬ್ ಇಂಡಿಕೇಟ್ಸ್, ದಟ್ ಈಸ್ ದ ಡೈರೆಕ್ಷನ್ ಆಫ್ ಫೀಲ್ಡ್. ಸೊ ಅದು ಇನ್ನೊಂದು ಹೇಳ್ತಾ ಇದ್ದೀನಿ, ಇದನ್ನು ನಾನು ಕಂಪಲ್ಸರಿ 90 ಡಿಗ್ರಿ ನಡೆಸ್ಬೇಕು. ಭಾಳ ಜನ ಮಕ್ಕಳು ಅದನ್ನು ರಾಂಗ್ ಮಾಡ್ತಾರೆ, ಯು ವಿಲ್ ಲೂಸ್ ಯುವರ್ ಮಾರ್ಕ್ಸ್. ಈ ರೀತಿ ಇಲ್ಲಿ ಏನು ತೋರಿಸ್ತಾ ಇದ್ದಾನೆ ಆ್ಯಂಗಲ್, ಇಲ್ಲಿ ಇಟ್ ಶುಡ್ ಬಿ 90 ಡಿಗ್ರಿ ಆಲ್ವೇಸ್. ಓಕೆ, ನಾನು ಇಲ್ಲಿ ಇದನ್ನ ಬರೀತೇನೆ ಡಿ ಬಿ ಅಂತ. ಓಕೆ, ಇದು ನಾವು ಡಿ ಬಿ ವೆಕ್ಟರ್ ಅಂತ ಬರೀತೀನಿ, ಕರೆಕ್ಟ್. ಇದು ಡಿ ಬಿ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಇರುತ್ತೆ ಡಿ ಎಲ್ಗೂ ಮತ್ತು ಆರಿಗೂ. ಬೇಕಾದರೆ ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ನೋಡಿ ಗೊತ್ತಾಗುತ್ತೆ. ವಾಟ್ ಈಸ್ ಡಿ ಬಿ ಆರ್? ಡಿ ಎಲ್ ಮತ್ತು ಆರ್ ಏನಿದೆ ನೋಡಿ ವ್ಯಾಕ್ಟರ್, ಅದಕ್ಕೆ ಇದು ಕಂಪಲ್ಸರಿ 90 ಡಿಗ್ರಿನೇ ಇರಬೇಕು. ಫೈನ್. ಸಪೋಸ್ ಇದು ಡಿ ಎಲ್, ಇದು ನಿಮ್ಮ ಕಡೆ ಕರೆಂಟ್ ಎಲಿಮೆಂಟ್ ಇದೆ ಡಿ ಎಲ್, ಆಮೇಲೆ ಇದು ಆರ್ ಆಗಿದ್ದರೆ ಇದೇನು ಬರುತ್ತೆ, ಇಟ್ ಶುಡ್ ಬಿ ಪರ್ಪೆಂಡಿಕ್ಯುಲರ್. ನೀವು ಆ್ಯಂಗಲ್ ನೋಡಿದಾಗ ಕಂಪಲ್ಸರಿ ದಿಸ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಟು ದೀಸ್ ಟು. ಓಕೆ, ಸೊ ಅದಕ್ಕೆ ಭಾಳ ಜನ ಮಕ್ಕಳಲ್ಲಿ ರಾಂಗ್ ಮಾಡಿದ್ರೆ, ಇದು ಕಂಪಲ್ಸರಿ ಇಲ್ಲಿ ನೀವೇನು ಡ್ರಾ ಮಾಡ್ತೀರಿ 90 ಡಿಗ್ರಿನೇ ಇಳಿಸ್ಬೇಕು. ಇಲ್ಲೇನು ಬರಿತೀವಲ್ಲ, ದಟ್ ಶುಡ್ ಬಿ ಆಲ್ವೇಸ್ 90 ಡಿಗ್ರಿ. ಓಕೆ, ರೈಟ್, ಅರ್ಥ ಆಯ್ತು ಗೊತ್ತಾಗ್ತೀನಿ. ಫೈನ್. ಈಗ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀನಿ. ಇದನ್ನು ನಾನು ರಿಸಾಲ್ವ್ ಮಾಡ್ತೀನಿ. ಐ ನೀಡ್ ಸ್ಪೇಸ್ ಹಿಯರ್. ಎನಿ ಡೌಟ್ ಹಿಯರ್? ಇಲ್ಲಿ ತನಕ ಅಂತೂ ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಇದರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಹಾಕಿ. ಓಕೆ, ಸೊ ಇದನ್ನು ಕಾಪಿ ಮಾಡಿದ್ದೀನಿ ಸೇಮ್. ಈಗ ನನಗೆ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಯಾವಾಗ ನನಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬಂತು, ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಾಗ ನಾನು ಇಲ್ಲೊಂದು ಮೊದಲು ಮೆನ್ಷನ್ ಮಾಡ್ತೇನೆ. ಇದು ಏನಿದೆ ಆ್ಯಂಗಲ್ ಇದೆ, ವೇಟ್ ಎ ಮಿನಿಟ್, ಇದೇನು ಆ್ಯಂಗಲ್ ಇದೆ ನೋಡಿ, ಲೆಟ್ ದಟ್ ಬಿ ಆರ್, ಸಾರಿ ಅಲ್ಫಾ ಅಂತ ಆಗಿರಲಿ, ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಇಲ್ಲಿ ಲೆಟ್ ಅಲ್ಫಾ ಬಿ ಆ್ಯಂಗಲ್ ಬಿಟ್ವೀನ್ ಡಿ ಬಿ ವೆಕ್ಟರ್ ಆ್ಯಂಡ್ ಆಕ್ಸಸ್. ಓಕೆ, ಸೊ ಯಾವುದೇ ಒಂದು ವೆಕ್ಟರ್ ಆಗಲಿ ನಾವು ಯೂಸಲಿ ಫಿಸಿಕ್ಸಲ್ಲಿ ಏನು ಮಾಡ್ತೀವಿ, ಲೆಟ್ಸ್ ರಿಸಾಲ್ವ್ ಇಟ್ ಇಂಟು 2 ಕಾಂಪೊನೆಂಟ್ಸ್, ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್. ಸೊ ಅದಕ್ಕೆ ಲೆಟ್ಸ್ ಡ್ರಾ ಡಯಾಗ್ರಾಮ್ ಅಗೇನ್. ಇದಕ್ಕೆ ನಾನು ಈ ರೀತಿ ಬರಿಬೋದಾ, ಒಂದು ವರ್ಟಿಕಲ್ ಇನ್ನೊಂದು ಹಾರಿಜಾಂಟಲ್. ಅಂದರೆ ಹಾರಿಜಾಂಟಲ್ ಅಂದ್ರೆ ನಾವೇನು ಬರಿತೀವಿ ಇಲ್ಲಿ, ನಾನು ಹಿಂಗೆ ಬರಿಬೋದಾ ಡಿ ಬಿ. ಓಕೆ, ಡಯಾಗ್ರಾಮ್ ಗ್ರಾಫ್ ಬೇರೆ ಕಲರ್ ತಗೊಳ್ತೀನಿ. ಹಿಯರ್ ಡಿ ಬಿ ಕಾಸ್ ಆಲ್ಫಾ, ವಾಟ್ ಅಬೌಟ್ ದಿಸ್ ಡಿ ಬಿ ಸೈನ್ ಆಲ್ಫಾ. ಓಕೆ, ಸೊ ಈ ರೀತಿ ತೆಗೆದುಕೊಂಡಿದ್ದೇನೆ. ಇಲ್ಲಿ ಸ್ವಲ್ಪ ಆ್ಯಂಗಲ್ಗೆ ಸಂಬಂಧಪಟ್ಟಾಗ ಸ್ವಲ್ಪ ಐಡಿಯಾ ಬೇಕಾಗತ್ತೆ. ಸೊ ಇದನ್ನು ನಾನು ಈ ಕಡೆ ಬರೋಕ್ಕಿಂತ ಮೊದಲು ಇಲ್ಲಿ ರಫ್ ಆಗಿ ತೋರಿಸ್ತೇನೆ ನೋಡಿ. ಈ ರೀತಿ ಇದ್ದರೆ ಇದೇನಪ್ಪ ಅಂದರೆ ಡಿ ಬಿ ಕಾಸ್ ಆಲ್ಫಾ ಇದೆ, ಇದೇನಿದೆ ಡಿ ಬಿ
ಸೈನ್ ಆಲ್ಫಾ ಇದೆ, ನಾನು ಈ ರೀತಿ ತೊಗೊಂಡಿದ್ದೀನಿ. ಇದು ಡಿ ಬಿ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ದಟ್ ಈಸ್ ಆಲ್ರೆಡಿ ಹೇಳಿದೆ ನಿಮಗೆ. ಸೊ ಇದು ಅಲ್ಫಾ ಆಗಿದ್ದರೆ ಇದೇನಾಗುತ್ತೆ, ಇದು ಟೋಟಲ್ ಈಸ್ 90. ಇದಕ್ಕೆ ನಾನು ಇಲ್ಲಿ ಬರಿಬೋದಾ 90 ಮೈನಸ್ ಅಲ್ಫಾ ಅಂತ ಬರಿಬೋದಾ? ಕ್ಯಾನ್ ಐ ರೈಟ್ ಲೈಕ್ ದಿಸ್? ಓಕೆ, ಸೊ ಹಂಗಾಗಿ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ಏನಂತಂದರೆ ದಿಸ್ ಈಸ್ 90 ಮೈನಸ್ ಅಲ್ಫಾ ಅಂತ ಆಯಿತು. ಓಕೆ, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಓಕೆ, ಇಲ್ಲಿ ಆಲ್ರೆಡಿ ನಾನು ನಿಮಗೆ ಡ್ರಾ ಮಾಡಿ ತೋರಿಸ್ತಾ ಇರ್ತೇನೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್ ಮೋರ್ ಇಯರ್ ಆ್ಯಂಗಲ್. ಏನು ಆ್ಯಂಗಲ್ ಅಂದರೆ ಇಲ್ಲಿ ನೋಡೋಣ, ಇಲ್ಲಿ ಇದು ಡ್ರಾ ಮಾಡ್ತೀನಿ, ನಿಮಗೆ ನೋಡ್ಬೋದಲ್ಲಿ ಈ ರೀತಿ ಇದೆ. ಓಕೆ, ವಾಟ್ ಈಸ್ ದಿಸ್? ದಿಸ್ ಈಸ್ ಡಿ ಬಿ ಹಿಯರ್. ಇದು ನಾನೇನಂತೀನಿ, ಇದು ಇಲ್ಲಿಂದ ಎಲ್ಲಿಂದ ಬಂದಿದ್ದು, ಇದು ಆರ್ ಇಯರ್. ಓಕೆ, ಸೊ ಇಲ್ಲಿಂದ ಈ ರೀತಿ ಇದು ಡಿ ಬಿ ಸೈನ್ ಅಲ್ಫಾ. ಈ ನಡುವಿನ ಆ್ಯಂಗಲ್ ಏನಿದೆ ಆಲ್ರೆಡಿ 90 ಡಿಗ್ರಿ ಇದೆ. ವಿ ನೋ ದ್ಯಾಟ್ ಆರ್ ಮತ್ತು ಆಮೇಲೆ ಡಿ ಬಿ ನಡುವೆ, ಆರ್ ಮತ್ತು ಡಿ ಬಿ ನಡುವೆ, ಇದು ಆರ್ ಆಗಿರ್ಬೋದು, ಡಿ ಬಿ ನಡುವೆ ಆ್ಯಂಗಲ್ 90 ಡಿಗ್ರಿ ಇರುತ್ತೆ. ಇದು 90 ಮೈನಸ್ ಅಲ್ಫಾ ಅಂತಂದ್ರೆ ಇದು ಏನಾಗುತ್ತೆ? ಸೊ ಕಂಪ್ಲೀಟ್ ಆ್ಯಂಗಲ್ 90 ಡಿಗ್ರಿನಲ್ಲಿ 90 ಮೈನಸ್ ಅಲ್ಫಾ ಮೈನಸ್ ಮಾಡಿದಾಗ ಅಂದರೆ ಇದು ನನಗೆ ಬೇಕು. ಇದು ನನಗೆ ಬೇಕಂದ್ರೆ ಏನು ಮಾಡಬೇಕು ನಾನು? 90 ಟೋಟಲ್ ಆ್ಯಂಗಲ್ ಈಸ್ 90. ಇದು ಏನಿದೆ ಟೋಟಲ್ 90 ಇದೆ, ಮೈನಸ್ ಇದನ್ನು ರಿಮೂವ್ ಮಾಡಬೇಕು. ಅಂದರೆ ಮೈನಸ್ ಆಫ್ ದಿಸ್ ಈ ರೀತಿ ಬರಿಬೋದಾ? 90 ಮೈನಸ್ 90 ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ಫಾ, ಇಟ್ ವಿಲ್ ಕ್ಯಾನ್ಸಲ್. ಸೊ ಕ್ಯಾನ್ ಐ ರೈಟ್ ಹಿಯರ್ ಅಲ್ಫಾ? ರೈಟ್. ಸೊ ಅಂದರೆ ನಾನು ಇದನ್ನು ಅಲ್ಫಾ ಅಂತ ಮೆನ್ಷನ್ ಮಾಡ್ಬೋದಾ? ಗೆಟಿಂಗ್? ಸೊ ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಮಾಡೋಣ, ಈ ರೀತಿ ಈ ರೀತಿ. ಓಕೆ, ದಟ್ ಈಸ್ ಅ ಅಲ್ಫಾ. ಓಕೆ, ಅರ್ಥ ಆಗ್ತಾ ಇದೆ ಅನ್ಕೋತಾ ಇದ್ದೀನಿ. ಲೆಟ್ಸ್ ರಿಮೂವ್ ದಿಸ್ ಪಾರ್ಟ್. ಆ್ಯಂಗಲ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಬ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ, ಅರ್ಥ ಆಗಬೇಕಷ್ಟೆ. ಈಗ ಇಲ್ಲಿ ನೋಡಿ, ಈ ಒಂದು ರೇಡಿಯಸ್ ಏನಿದೆ ನೋಡಿ, ಈ ಲೈನ್ನ ನಾನು ಇಲ್ಲಿ ತಗೊಳ್ತೇನೆ. ಮತ್ತು ಇದೇ ಡಿ ಬಿ ಸೈನ್ ಅಲ್ಫಾ ವರ್ಟಿಕಲ್ ಕಾಂಪೊನೆಂಟ್ಸ್ ಈ ರೀತಿ ತೆಗೆದುಕೊಳ್ಳೋಣ. ಈ ಆರ್ ಏನಿದೆ ನೋಡಿ, ಇದು ಈ ರೀತಿ ಕಟ್ ಆಗಿದೆ, ಟ್ರಾನ್ಸ್ವರ್ಸಲ್ ಹೈಸ್ಕೂಲಲ್ಲಿ ಕಲ್ತಿದ್ದು ನೋಡಿ. ವೆನ್ ಐ ಟೇಕ್ ದಿಸ್ ಎಸ್ ಅಲ್ಫಾ, ಕ್ಯಾನ್ ಐ ಕನ್ಸಿಡರ್ ದಿಸ್ ಆಲ್ಸೋ ಆಸ್ ಅಲ್ಫಾ? ಇಂಟೀರಿಯರ್ ಆಲ್ಟರ್ನೇಟಿವ್ ಆ್ಯಂಗಲ್ಸ್ ಕ್ಯಾನ್ ಐ ಸೇ ರೈಟ್? ಇದು ಅಲ್ಫಾ ಆದರೆ ನಾನು ಇದನ್ನು ಸಹ ಅಲ್ಫಾ ಅಂತ ಕರಿಬೋದಾ? ಓಕೆ, ಕನ್ಫ್ಯೂಸ್ ಆಗೋದು ಬೇಡ. ಈ ಸ್ಮಾಲ್ ಆರ್ ಮತ್ತು ಕ್ಯಾಪಿಟಲ್ ಆರ್ ನಡುವೆ ಆ್ಯಂಗಲ್ 90 ಡಿಗ್ರಿ ಇರುತ್ತೆ ಅಂತ ಕನ್ಫ್ಯೂಸ್ ಮಾಡ್ಕೊ, ಆ ರೀತಿ ಆಗೋದಿಲ್ಲ. ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ಆರ್ ನಡುವಿನ ಆ್ಯಂಗಲ್ ಬದಲಾವಣೆ ಆಗುತ್ತೆ. ಎಲ್ಲಿ ಬದಲಾವಣೆ ಆಗಲ್ಲ? ಈ ಡಿ ಎಲ್ ಮತ್ತು ಆಮೇಲೆ ಸ್ಮಾಲ್ ಆರ್ ಏನಿದೆ ನೋಡಿ, ಆ ಎರಡು ವ್ಯಾಕ್ಟರ್ ನಡುವೆ ಆ್ಯಂಗಲ್ ಯಾವಾಗಲೂ 90 ಡಿಗ್ರಿ. ಇದು ಒಂದು ನೆನ್ಪಿಟ್ಕೊಳ್ಳಿ. ಸ್ಮಾಲ್ ಆರ್ ಮತ್ತು ಕ್ಯಾಪಿಟಲ್ ಆರ್ ನಡುವೆ ಆ್ಯಂಗಲ್ 90 ಡಿಗ್ರಿ ಆಗಲ್ಲ. ಇಟ್ ವೇರೀಸ್, ಹೆಂಗೆ ಮೂವ್ ಆದಾಗ ಇದು ವೇರಿ ಆಗುತ್ತೆ. ಕರೆಕ್ಟಾ? ಫೈನ್. ಸೊ ನೋಡಿ, ಸಪೋಸ್ ಐ ಆಮ್ ಸೇಯಿಂಗ್ ಇಟ್ ಇಸ್ ಆರ್, ಇದು ಇಲ್ಲಿದೆ, ಆ್ಯಂಗಲ್ ಏನಾಗುತ್ತೆ ನೋಡಿ, ವೇರಿ ಆಗುತ್ತೆ. ಇದು ಆ್ಯಂಗಲ್ ವೇರಿ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸ್ಮಾಲ್ ಆರ್ ಮತ್ತು ಕ್ಯಾಪಿಟಲ್ ಆರ್ ನಡುವೆ ಆ್ಯಂಗಲ್ ಬದಲಾವಣೆ ಆಗುತ್ತೆ, ಅದು 90 ಡಿಗ್ರಿ ಇರುವುದಿಲ್ಲ. ಮಕ್ಕಳು ಸ್ವಲ್ಪ ಕೇಳ್ತಿರ್ತಾರೆ, ಲೆಟ್ ದಟ್ ಬಿ ಅಲ್ಫಾ. ಆ ಅಲ್ಫಾ ಹೆಂಗೆ ಬರೆದಿದ್ದೀನಿ ಅಂತ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೇನೆ. ಓಕೆ, ಸೊ ಲೆಟ್ಸ್ ರಿಮೂವ್ ದಿಸ್. ಅರ್ಥ ಆಗ್ತದೆ ಅನ್ಕೋತಾ ಇದ್ದೀನಿ. ಡಿಲೇ ಆಗುತ್ತೆ, ಲೆಂದಿ ವಿಡಿಯೋ, ಬಟ್ ನೋ ಡೌಟ್ ಈ ರೀತಿ ಮಾಡಲೇಬೇಕು ನಾನೀಗ. ಓಕೆ, ಇಷ್ಟು ನನಗೆ ಅರ್ಥ ಆಯ್ತು. ಈಗ ನಮಗೇನು ಬೇಕಂತಂದರೆ, ಇದು ಆಲ್ರೆಡಿ ಗೊತ್ತಾಯಿತು, ಈ ಅಲ್ಫಾ ನಮಗೆ ಗೊತ್ತಾಯಿತು. ಓಕೆ, ಸೊ ಈಗ ನನಗೆ ಫೈನಲ್ ಏನು ಅಂತಂದರೆ ಇನ್ನೊಂದು ಎಲಿಮೆಂಟ್ ತೊಗೊಳ್ತೇನೆ. ಆ ಎಲಿಮೆಂಟ್ ಎಲ್ಲಿ ಬೇಕಾದರೂ ಎಲಿಮೆಂಟ್ ತೆಗೆದುಕೊಳ್ಬೋದು, ಬಟ್ ಲಾಜಿಕಲಿ ವಿಲ್ ಟೇಕ್ ಅಪೋಸಿಟ್ ಕರೆಂಟ್ ಎಲಿಮೆಂಟ್. ಯಾಕಂದ್ರೆ ನನಗೆ ಗೊತ್ತು ಕ್ಯಾನ್ಸಲ್ ಆಗುತ್ತೆ. ಇಟ್ ರೆಡ್ಯೂಸ್ಡ್ ಅವರ್ ವರ್ಕ್, ಸಿಂಪಲ್ ಆಗುವಂಥದ್ದು. ಅದಕ್ಕೆ ನಾವೇನು ಮಾಡೋಣ, ಲೆಟ್ಸ್ ಕನ್ಸಿಡರ್ ಒನ್ ಮೋರ್ ಎಲಿಮೆಂಟ್ ಹಿಯರ್. ಒನ್ ಮೋರ್ ಎಲಿಮೆಂಟ್ ಐ ಟೇಕ್ ಹಿಯರ್. ಮೊದಲು ಈಗಲೂ ಹೇಳ್ತಾ ಇದ್ದೀನಿ, ಕರೆಂಟ್ ಎಲಿಮೆಂಟ್ ಅಂದರೆ ಭಾಳ ಸ್ಮಾಲ್, ಇನ್ಫಿನಿಟ್ ಇಸ್ ವೆರಿ ಸ್ಮಾಲ್, ಬಟ್ ಪ್ರಾಕ್ಟಿಕಲಿಟಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಪ್ಟೇನ್. ರೈಟ್, ಇಟ್ ಇಸ್ ಅ ಥಿಯರಿಟಿಕಲ್ ಪವರ್, ಇಟ್ಸ್ ಅ ಕರೆಂಟ್ ಎಲಿಮೆಂಟ್. ಸೊ ಇದೇನಾಗುತ್ತೆ ಅವಾಗ, ಇದು ನಿಮ್ಮ ಕಡೆ ಬರ್ತಾ ಇದೆ ಅಂದರೆ ಆ್ಯಕ್ಚುಲಿ ಕರೆಂಟ್ ಈ ರೀತಿ ಬಂದಾಗ ಈ ರೀತಿ ಆಗುತ್ತೆ ನೋಡಿ. ಇದು ಆ್ಯಕ್ಚುಲಿ ಒಳಗಡೆ ಇಂಟು ದ ಬೋರ್ಡ್, ಇಂಟು ದ ಪ್ಲೇನ್ ಈ ರೀತಿ ಹೋಗುತ್ತೆ. ಅಂದರೆ ನೋಡ್ಬೋದಲ್ಲಿ ಸಿ, ಕರೆಂಟ್ ಎಲಿಮೆಂಟ್ ನಾನು ಕನ್ಸಿಡರ್ ಮಾಡಿದಾಗ ಮೇಲಿರೋದು ಆ್ಯಂಟಿ ಕ್ಲಾಕ್ವೈಸ್ ಹೋಗ್ತಾ ಇದೆ. ಆ್ಯಂಟಿ ಕ್ಲಾಕ್ವೈಸ್ ಆ್ಯಕ್ಚುಲಿ ಹಿಂಗೆ ಮಾಡಿದಾಗ ಏನಾಗುತ್ತೆ ಅಂತ ನಿಮ್ಮ ಕಡೆ ಬರುತ್ತೆ ಈ ರೀತಿ. ಕರೆಕ್ಟ್, ಇದು ಈ ರೀತಿ ಬಂದಾಗ ಈ ಕಡೆ ತಿರುಗ್ತಾ ನೋಡಿ, ಅಂದಾಗ ಇದು ನನ್ನ ಕಡೆ ಬರುತ್ತೆ ಈ ಸೈಡ್. ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಆ್ಯಂಟಿ ಕ್ಲಾಕ್ವೈಸ್ ನೋಡಿ ಈ ರೀತಿ ತಿರುಗ್ತಾ ಇರುತ್ತಾ, ನಿಮ್ಮ ಕಡೆ ಬರ್ತಿದೆ ಮೇಲಿಂದ, ಅದಕ್ಕೆ ಈ ಡೈರೆಕ್ಷನ್. ಈ ರೀತಿ ಬಂದಾಗ ಇದು ನನ್ನ ಕಡೆ ಬರುತ್ತೆ, ಅಂದರೆ ಇಟ್ ವಿಲ್ ಬಿ ಲೈಕ್ ದಿಸ್. ರೈಟ್, ಇಂಟು ಮೀ ಲೈಕ್ ದಿಸ್. ಇದು ಅಪೋಸಿಟ್, ಅಂದರೆ ಐ ಕೆನಾಟ್ ಡ್ರಾ ದ್ಯಾಟ್, ಅದಕ್ಕಾಗಿ ಡ್ರಾ ಮಾಡಲ್ಲ. ಬಟ್ ನಿಮಗೆ ಗೊತ್ತಾಗಲಿ ಅದರ ಡೈರೆಕ್ಷನ್ ಯಾಕಡೆ ಹೋಗುತ್ತೆ ಅಂದರೆ ಇಂಟು ದ ಬೋರ್ಡ್. ಫೈನ್. ಓಕೆ, ಸೊ ನನಗೆ ಮತ್ತೆ ಇಲ್ಲಿ ಡ್ರಾ ಮಾಡಿದಾಗ ಡ್ರಾ ಮಾಡೋಣ ಇಲ್ಲಿ ಹಿಯರ್. ಅಗೇನ್ ಐ ಕ್ಯಾನ್ ಟೇಕ್ ದಿಸ್ ಇಸ್ ಆರ್, ನೋ ಡೌಟ್.
ವಾಟ್ ಅಬೌಟ್ ದಿಸ್ ಇಯರ್? ಇಲ್ಲಿ ಏನಾಗುತ್ತೆ, ದಿಸ್ ಇಸ್ ಆಲ್ಸೋ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ದಿಸ್ ಓನ್ಲಿ. ಓಕೆ, ಇದೇನು ಡ್ರಾ ಮಾಡ್ತಿಲ್ಲ, ಇದಕ್ಕೆ ಪರ್ಪೆಂಡಿಕ್ಯುಲರೇ ಡ್ರಾ ಮಾಡಬೇಕು. ಇಲ್ಲಿಂದ ಇದೇನು ಡ್ರಾ ಮಾಡಿದೆ, ಇಟ್ ಶುಡ್ ಬಿ ಪರ್ಪೆಂಡಿಕ್ಯುಲರ್, ಆ ರೀತಿ ಡ್ರಾ ಮಾಡಬೇಕು. ಓಕೆ, ಇದನ್ನು ನಾನು ರಿಸಾಲ್ವ್ ಮಾಡಿದಾಗ ಏನಾಗುತ್ತೆ, ಇಫ್ ಐ ರಿಸಾಲ್ವ್ ಇಟ್, ಓಕೆ, ಇಫ್ ಐ ರಿಸಾಲ್ವ್ ಇಟ್ ಅಂದರೆ ಲೆಟ್ ಮಿ ಟೇಕ್ ಅ ಡಿಫ್ರೆಂಟ್ ಕಲರ್. ಈ ರೀತಿ ಒಂದು ವರ್ಟಿಕಲ್, ಇನ್ನೊಂದು ಹಾರಿಜೆಂಟಲ್. ಓಕೆ, ಅದೇನು ಬೇಕಾಗಲ್ಲ, ಬಟ್ ತಿಳಿಸಿದೆ ನಿಮಗೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿರಿ, ಇದು ವರ್ಟಿಕಲ್, ಇದು ವರ್ಟಿಕಲ್ ಅಂದರೆ ಎರಡು ದೇರ್ ಇನ್ ಅಪೋಸಿಟ್ ಡೈರೆಕ್ಷನ್. ದಿಸ್ ಆ್ಯಂಡ್ ದಿಸ್ ವಿಲ್ ವ್ಯಾನಿಷಸ್. ಓಕೆ, ದೀಸ್ ಬೋತ್ ವಿಲ್ ವ್ಯಾನಿಷಸ್. ಇದು ಆಗಿರ್ಬೋದು, ಇದು ಆಗಿರ್ಬೋದು, ಕಟ್ ಆಗುತ್ತೆ. ಅಂದರೆ ನಾನು ಇಲ್ಲಿ ಮೆನ್ಷನ್ ಮಾಡಲದನ್ನು, ಕ್ಯಾನ್ ಐ ಮೆನ್ಷನ್ ಹಿಯರ್? ವರ್ಟಿಕಲ್ ಕಾಂಪೋನೆಂಟ್ಸ್ ಆಫ್ DB ವ್ಯಾನಿಶ್ಡ್. ಯಾಕಂದರೆ ಎರಡು ಅಪೋಸಿಟ್ ಅದು, ಒಂದು ಮೇಲೆ ಒಂದು ಕೆಳಗೆ, ಮೇಲೆ 10 ನ್ಯೂಟನ್, ಕೆಳಗೆ 10 ನ್ಯೂಟನ್, ಇಟ್ ವಿಲ್ ಕ್ಯಾನ್ಸಲ್, ರೈಟ್? ಅಪೋಸಿಟ್ ಡೈರೆಕ್ಷನ್, ಮ್ಯಾಗ್ನಿಟ್ಯೂಡ್ ಸೇಮ್ ಬಟ್ ಅಪೋಸಿಟ್ ಡೈರೆಕ್ಷನ್. ದೇ ವಿಲ್ ಎಂಟೈರ್ ಥಿಂಗ್. ಇದನ್ನು ಪೂರ್ತಿ ಎಷ್ಟು ಕರೆಂಟ್ ಎಲಿಮೆಂಟ್ ತಗೊಳ್ತಿರೋ, ಒಂದು ಕರೆಂಟ್ ಎಲಿಮೆಂಟ್ ಟಿಕೆಟ್ ತೊಗೊಂಡ್ರೆ ಎಕ್ಸಾಕ್ಟ್ಲಿ ಅದರ ಅಪೋಸಿಟ್ ಏನಾಗುತ್ತೆ, ವರ್ಟಿಕಲ್ ಕಾಂಪೊನೆಂಟ್ ವ್ಯಾನಿಷ್ ಆಗುತ್ತೆ. ಅಂದರೆ ಒನ್ಲಿ ವಿ ಹ್ಯಾವ್ ಟು ಕನ್ಸಿಡರ್. ಇಲ್ಲಿ ನೋಡ್ಬೋದು, ಹಾರಿಜೆಂಟಲ್ ಕಾಂಪೊನೆಂಟ್ಸ್ ದೇ ಆರ್ ಇನ್ ದ ಸೇಮ್ ಡೈರೆಕ್ಷನ್, ನಾವು ಆ್ಯಡ್ ಮಾಡಬೇಕು. ಅದಕ್ಕೆ ನಾನು ಏನು ಅಂತೀನಿ ಅಂತಂದರೆ, ಹಾರಿಜೆಂಟಲ್ ಕಾಂಪೊನೆಂಟ್ಸ್ ವಿಲ್ ಬಿ ಆ್ಯಡೆಡ್. ಹಾರಿಜೆಂಟಲ್ components of DB will be added. ಅದಕ್ಕೆ ನಾನು ಏನು ಮೆನ್ಷನ್ ಮಾಡ್ಬೋದು ಇಲ್ಲಿ, ನಾನು ಹಿಂಗೆ ಅನ್ಬೋದಾ, ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಕ್ವಲ್ ಟು ಸಮ್ ಆಫ್ ಹಾರಿಜೆಂಟಲ್ ಕಾಂಪೊನೆಂಟ್ಸ್ ಆಫ್ DB. ಆಚೆ ಅದ್ರ ಡೈರೆಕ್ಷನ್ ಕೆಳಗಡೆ ಯಾಕಂತ ಜರ ಹೇಳೋದು ನೆನಪೋಯ್ತು ನನಗೆ. ಏನಪ್ಪ ಅಂತಂದ್ರೆ ಲೋಡ್ ಏನಂಗಂದ್ರೆ ಕರೆಂಟ್ ಡೈರೆಕ್ಷನ್ ಮೊದಲ ಈ ರೀತಿ ಇತ್ತು, ಡೈರೆಕ್ಷನ್ ನಿಮ್ಮ ಕಡೆ ಬರ್ತಾಯಿತ್ತು, ಮೇಲಿಂದ ಹೇಳ್ತಾ ಇದ್ದಾನೆ ಟಾಪಲ್ಲಿ ಮಿಡಿದು, ಇದು ನಿಮ್ಮ ಕಡೆ ಬರ್ತಾಯಿತ್ತು. ಯಾವ ರೀತಿ? ಈ ರೀತಿ ಹಿಂಗೆ ನಾನು ಈ ರೀತಿ ಟುವರ್ಡ್ಸ್ ದ ಪಾಯಿಂಟ್ ಮಾಡಿದಾಗ ದಿಸ್ ವಿಲ್ ಬಿ ಮೈ ಫೀಲ್ಡ್ ಡೈರೆಕ್ಷನ್, ಈ ರೀತಿ ಹೋಗ್ತಾಯಿತ್ತು. ಬಟ್ ಇಲ್ಲಿ ಏನಾಗ್ತಾ ಇದೆ, ನಾ ಅಬ್ಸರ್ವ್ ಇಯರ್ ಇನ್ ಟು ದ ಬೋರ್ಡ್, ಕರೆಕ್ಟ್, ಇನ್ ಟು ದ ಬೋರ್ಡ್ ಈ ರೀತಿ, ಕರೆಕ್ಟ್. ಸೊ ನಾನು ಈ ರೀತಿ ಹಿಂಗೆ ಟಿಲ್ಟ್ ಮಾಡಿದಾಗ, ಈ ರೀತಿ ಮಾಡಿದಾಗ ಇಟ್ ವಿಲ್ ಕಮ್ ಲೈಕ್ ದಿಸ್, ಈ ಡೈರೆಕ್ಷನಲ್ಲಿ ಬರುತ್ತೆ. ಓಕೆ, ಸೊ ದಿಸ್ ಇಂಡಿಕೇಟ್ಸ್ ಎ ಡೈರೆಕ್ಷನ್ ಆಫ್ ಕರೆಂಟ್. ಈ ಡೈರೆಕ್ಷನಲ್ಲಿ ಹೋದಾಗ ಮೊದಲು ಆ ಡೈರೆಕ್ಷನಲ್ಲಿ ನಾವು ಈ ರೀತಿ ಪಾಮ್ ಇಡಬೇಕು, ಈ ರೀತಿ ಹಿಡಿದು ನಾನು ಈ ರೀತಿ ಟಿಲ್ಟ್ ಮಾಡಿದಾಗ ದಿಸ್ ಇಂಡಿಕೇಟ್ಸ್ ಇಯರ್, ಸಿ ಈ ರೀತಿ ಏನು ಬರುತ್ತೆ ನೋಡಿ, ದಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಕನ್ಫ್ಯೂಸ್ ಆದ್ರೆ ಇದೇನು ಹೇಳ್ತಿರೋ ಅದ್ರ ಅಪೋಸಿಟ್ ಈ ರೀತಿ ಇಳಿಸ್ಬೇಕು. ಒಟ್ಟಾಗಿದೆ ಏನು ಹೇಳಿದ್ರೆ 90 ಡಿಗ್ರಿಯಲ್ಲಿ ಮಾಡಿರ್ಬೇಕು. ಓಕೆ, ಇಷ್ಟು ಬಂದಾಗ ಅಂದರೆ ನಾನು ಫೈನಲ್ ಈ ರೀತಿ ಬರಿಬೋದಾ? ಸೊ B ಈಸ್ ಈಕ್ವಲ್ ಟು ಸಮ್ ಆಫ್, ಆಲ್ರೆಡಿ ಬರೆದಿದ್ದೇನೆ ಅದನ್ನು ಈ ರೀತಿ ಬರ್ಕೋಬೋದಾ, ಸಮೇಷನ್ ಆಫ್, ಓಕೆ, ಹಾರಿಜೆಂಟಲ್ ಕಾಂಪೊನೆಂಟ್ಸ್ ಆಫ್ ಅಂತಂದರೆ ಹಾರಿಜೆಂಟಲ್ ನಾನು ಈ ರೀತಿ ಬರಿಬೋದಾ, DB, ವಾಟ್ ಇಸ್ DB ಕಾಸ್ ಅಲ್ಫಾ, ಸಾರಿ ಕಾಸ್ ಅಲ್ಫಾ ಅಲ್ಲ, ಕರೆಕ್ಟ್, DB ಕಾಸ್ ಅಲ್ಫಾ. ಓಕೆ, ಅಲ್ಫಾ ಅಂದಾಗ ಇಲ್ಲಿ ಸೈಡಿಗೆ ಬರ್ಕೊಳ್ತೀನಿ ನಾನಿಲ್ಲಿ. ಕಾಸ್ ಅಲ್ಫಾ ಅಂತಂದರೆ ಏನು ಬರಿಬೋದು, ಕನ್ಸಿಡರ್ ಮಾಡೋಣ, ಪೂರ್ತಿ ಡೀಟೇಲ್ ಬರೋಣ. ಏನಪ್ಪ ಅಂದರೆ ಕನ್ಸಿಡರ್ ಹಿಯರ್ ಟ್ರಯಾಂಗಲ್ ಇಲ್ಲಿ OP ಅಂದರೆ ಇಲ್ಲಿ ಏನೊಂದು ಹೆಸರಿಟ್ಬಿಡ ಮೇಲೆ Q ಅಂತೇಳಿ. ಕನ್ಸಿಡರ್ ಟ್ರಯಾಂಗಲ್ OQP. ನನಗೆ ಕಾಸ್ ಅಲ್ಫಾ ಬೇಕಂದ್ರೆ ಏನಾಗುತ್ತೆ, ಕಾಸ್ ಅಲ್ಫಾ ಅಂದರೆ ಐ ಆಮ್ ಟೇಕಿಂಗ್ ರೆಫರೆನ್ಸಸ್ ದಿಸ್ ಅಲ್ಫಾ ಅಂದರೆ ಇದಕ್ಕೆ ಅಪೋಸಿಟ್, ಇದು ಅಡ್ಜಸೆಂಟ್, ಇದು ಇದು ಏನಾಗುತ್ತೆ ಅಡ್ಜಸೆಂಟ್, ಇದು ಇದು ಸಾರಿ ವೇಟ್, ಅಪೋಸಿಟ್ ಅಡ್ಜಸೆಂಟ್ ಹೈಪೋಟೆನಸ್. ವಾಟ್ ಈಸ್ ಅ ಕಾಸ್ ಅಲ್ಫಾ? ಅಡ್ಜಸೆಂಟ್ ಬೈ ಹೈಪೋಟೆನಸ್, ಕರೆಕ್ಟಾ? ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂದರೆ ಇಲ್ಲಿ ಬರಿಬೋದಲ್ಲಿ ಕ್ಯಾಪಿಟಲ್ R ಡಿವೈಡಿಂಗ್ ಬೈ R. ಓಕೆ, ಕಾಸ್ ಅಲ್ಫಾ ಅಡ್ಜಸೆಂಟ್ ಬೈ ಹೈಪೋಟೆನಸ್, ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತೇನೆ, ಮೊದಲೇ ಬರೆದು ಬಿಡ್ತೀನಿ, ಕನ್ಫ್ಯೂಸ್ ಆಗೋದು ಬೇಡ. ವಾಟ್ ಈಸ್ ಡಿಬಿನೂ ಬರೆದು ಬಿಡೋಣ, μ0 ಡಿವೈಡಿಂಗ್ ಬೈ ಸ್ವಲ್ಪ ದೊಡ್ಡದಾಯ್ತೇನೆ, ಅದು ಇಲ್ಲೇ ಬರೀತೀನಿ. ರೀಸನ್ ನಿಮಗೆ ಗೊತ್ತಿದ್ರೆ ಸಾಕು. μ0 ಬೈ 4π IDL ಡಿವೈಡಿಂಗ್ ಬೈ R² ಅಂತ ಇತ್ತು, ಆಯಿತಾ? ಎಲ್ಲಿಂದ ಬರೆದಿದ್ದೀನಿ ಅದು, ಇದು ಇಲ್ಲಿಂದ ಬರೆದಿದ್ದೀನಿ, ಎಲ್ಲಿದೆ ನೋಡಿ, μ0 ಬೈ 4π IDL R² ಅಂತ ಇದೆ. ಐ ಆಮ್ ಫೈಂಡಿಂಗ್ ಎ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಯರ್.
ಸೊ ವಾಟ್ ಈಸ್ ಕಾಸ್ ಆಲ್ಫಾ? ಕಾಸ್ ಆಲ್ಫಾ ಅಂದರೆ ಆಲ್ರೆಡಿ ಇದೆ R/R ಅಂತ ಇದೆ. ಓಕೆ, ಎನಿ ಡೌಟ್ ಹಿಯರ್? ಫೈನ್. ಈಗ ಇದಕ್ಕೆ ನಾವೇನು ಮಾಡೋಣ, ಏನೆಲ್ಲ ಕಾನ್ಸ್ಟೆಂಟ್ ಇದೆ, ಇದು μ0 ಹೊರಗೆ ತೆಗೆದುಕೊಳ್ತೀನಿ ನಾನು, ಇದೇನು ಬೇಕಾಗಿಲ್ಲಲ್ಲ, μ0 ಹೊರಗೆ ತೆಗೆದುಕೊಳ್ಳೋಣ, ಸೇಮ್ ಇರುತ್ತೆ, ಕಾಮನ್ ಬರುತ್ತೆ, ಎಲ್ಲ ಆ್ಯಡ್ ಮಾಡಿದಾಗ ಕಾನ್ಸ್ಟೆಂಟ್ ಅನ್ನೋಕ್ಕಿದು ಸೇಮ್ ಬರುತ್ತೆ. ಲೆಟ್ಸ್ ಟೇಕ್ ಔಟ್ ದಿಸ್ ಆಲ್ ಥಿಂಗ್ಸ್. μ0 I ಡಿವೈಡಿಂಗ್ ಬೈ R² ಇಂಟು R, ನಾನು ಇಲ್ಲಿ R³ ಅಂತ ಬರಿಬೋದಾ? ಟೇಕ್ ದಿಸ್ R ಆಲ್ಸೋ ಔಟ್ಸೈಡ್, ಇಲ್ಲೇನು ಬರುತ್ತೆ ಲೈಕ್ ದಿಸ್ TL. ಓಕೆ, ಇದು ಆರ್ಗೆ ಸಂಬಂಧಪಟ್ಟಾಗೂ ಇಲ್ಲಿ ಮೊದಲೇ ಬರೆದು ಬಿಡ್ತೀನಿ. ಬೈ ಪೈಥಾಗೋರಸ್ ಥಿಯರಮ್ ವಾಟ್ ಕ್ಯಾನ್ ಐ ರೈಟ್ ಹಿಯರ್? R² ಈಸ್ ಈಕ್ವಲ್ ಟು ಏನು ಬರಿಬೋದು? R² ಪ್ಲಸ್ X² ಅಂತ ಬರಿಬೋದಾ? ಹೈಪೋಟೆನಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು R² ಪ್ಲಸ್ X². ದೆನ್ ವಾಟ್ ಈಸ್ R ಈಸ್ ಈಕ್ವಲ್ ಟು? R ಅಂದರೆ ನಾನು ಈ ರೀತಿ ಬರಿಬೋದು, R² ಪ್ಲಸ್ X² ಟು ದ ಪವರ್ ಆಫ್ 1/2, ಅಥವಾ ನೀವು ರೂಟ್ ಹಾಕಿದ್ರು ಓಕೆನೆ. ಓಕೆ, ಸೊ ಹಾಂ, B ಈಸ್ ಈಕ್ವಲ್ ಟು μ0 ಡಿವೈಡಿಂಗ್ ಬೈ 4 pi I R. ವಾಟ್ ಈಸ್ R ಇಯರ್? R ಅಂದರೆ ಇಲ್ಲಿದೆ ನೋಡಿ, ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತೇನೆ. R² ಪ್ಲಸ್ X² ಅಂತ ಇದ್ದು ಇಲ್ಲಿ ಮೇಲೆ 1/2 ಅಂತ ಇತ್ತು. ಇದಕ್ಕೆ ಬಂದಾಗ ಇದು R ಬೆಲೆ, ಮೇಲೆ ಕ್ಯೂಬ್ ಇದೆ, ಐ ರೈಟ್ ಹಿಯರ್ ಕ್ಯೂಬ್ ದಿಸ್ ಸೈಡ್. ಓಕೆ, ನಾವು ಸಮೇಷನ್ ಆಫ್ ಡಿ ಎಲ್ ಅಂದ್ರೇನು? ಸಮೇಷನ್ ಆಫ್ ಅಂದರೆ ಡಿ ಎಲ್ ಎಲ್ಲ ಆ್ಯಡ್ ಮಾಡಿದಾಗ ನಮ್ಗೆ ಇಲ್ಲಿ ಏನು ಬರುತ್ತೆ ಅಂದರೆ, ಸಮೇಷನ್ ಆಫ್ ಡಿ ಎಲ್ ಅಂದ್ರೆ ಹಿಂಗೆ ಬರಿಬೋದಾ? ಸರ್ಕಂಫರೆನ್ಸ್ ಆಫ್ ಲೂಪ್, ಸರ್ಕಂಫರೆನ್ಸ್ ಆಫ್ ಲೂಪ್. ಈ ಲೂಪಿನ ರೇಡಿಯಸ್ ಏನಿದೆ R ಇದೆ, ರೇಡಿಯಸ್ ಆಲ್ರೆಡಿ ಗೊತ್ತು, ಸರ್ಕಂಫರೆನ್ಸ್ ಆಲ್ರೆಡಿ ಫಾರ್ಮುಲಾ ಗೊತ್ತನ್ಕೋತೀನಿ, 2πr ಅಂತ ಹಾಕ್ತೀನಿ. ಅದಕ್ಕಿಂತ ಮೊದಲು ಇದನ್ನು ನೀಟಾಗಿ ಬರ್ಕೊಳ್ಳೋಣ. μ0 ಡಿವೈಡಿಂಗ್ ಬೈ 4 pi I R. ಓಕೆ, ಇದೇನಾಗುತ್ತೆ ಇಲ್ಲಿ R² ಪ್ಲಸ್ X², ಇದು 1 ಇಂಟು 3 ಮೇಲೆ ಮಲ್ಟಿಪ್ಲೈ ಮಾಡಿದಾಗ 3/2 ಆಗುತ್ತೆ. ಕರೆಕ್ಟ್. ಸರ್ಕಂಫರೆನ್ಸ್ ಆಫ್ ದ ಲೂಪ್ ಅಂದರೆ ವಿಚ್ ಹ್ಯಾಸ್ ದ ರೇಡಿಯಸ್ R, ಕ್ಯಾಪಿಟಲ್ R, ಕನ್ಫ್ಯೂಸ್ ಆಗಬೇಡ್ರಿ. ಈ ಕ್ಯಾಪಿಟಲ್ R ಯಾಕೆ ಬರ್ದಿರಂದರೆ, ಈ ಒಂದು ಸರ್ಕ್ಯುಲರ್ ಲೂಪಲ್ಲಿ ರೇಡಿಯಸ್ ಕ್ಯಾಪಿಟಲ್ R ಅಂತ ಬರೆದಿದ್ದೀನಿ. ಇದನ್ನು ಮತ್ತೆ ಇದನ್ನು ನೀಟಾಗಿ ಸಿಂಪ್ಲಿಫೈ ಮಾಡಿದಾಗ, ಓಕೆ, ಬೇರೆ ಪೆನ್ನಿಂದ ಬರಬಿಡೋದು ಅದಕ್ಕೆ. B ಈಸ್ ಈಕ್ವಲ್ ಟು, ಓಕೆ, μ0 ಡಿವೈಡಿಂಗ್ ಬೈ 4 pi I 2 pi. What is R into R here? R² dividing by R² plus X² to the power of 3/2. ಓಕೆ, ಅದನ್ನು ಬೇಕಾದ್ರೆ ನೀಟಾಗಿ ನೀವು ಈ ರೀತಿಯೇ ಬರಿಬೋದು. ಸೇಮ್ ಅದನ್ನು ಹಿಂದೆ ಮುಂದೆ ಮಾಡಿ ಬರಿಬೋದು. 4 pi, ಇಟ್ ಈಸ್ ಫಾರ್ 1 ಟರ್ನ್. ಓಕೆ, ಅದನ್ನು ನಾನು ಹೆಂಗೆ ಬರಿಬೋದು? 2 pi I R² ಡಿವೈಡಿಂಗ್ ಬೈ R² ಪ್ಲಸ್ X² ಟು ದ ಪವರ್ ಆಫ್ 3/2 ಅಂತ ಬರೀತೀನಿ. ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಆ್ಯಕ್ಚುಲಿ ದಿಸ್ ಇಸ್ ಅವರ್ ಎಕ್ಸ್ಪ್ರೆಷನ್. ನನಗೆ ಫಾರ್ n ಟರ್ನ್ಸ್ ಆಫ್ ಕಾಯಿಲ್, ಅಂದರೆ ಏನಿದು? ಫಾರ್ n ಟರ್ನ್ಸ್ ಆಫ್ ಕಾಯಿಲ್ ಅಂದರೆ ಏನು ನೋಡಿ. ನಾನು ಆಲ್ರೆಡಿ ಏನು ತೆಗೆದುಕೊಂಡಿದ್ದು ನೋಡಿ, ಇದಕ್ಕೆ ಒಂದೇ ಟರ್ನ್ ಇದೆ ಅಂತ ಅಂದ್ಕೊಳ್ಳಿ, ಈ ರೀತಿ. ಓಕೆ, ಇದು ಏನಪ್ಪ ಅಂದರೆ ನಾನಿಲ್ಲಿ ಒಂದು ಕಾಯಿಲ್ ಇದೆ, ಒಂದೇ ಟರ್ನ್ ಇದೆ ಈ ರೀತಿ, ರೈಟ್? ಅಸ್ಯೂಮ್ ಮಾಡ್ಕೊಳ್ಳಿ ಅಷ್ಟೇ ಸಾಕು. ಒಂದೇ ಟರ್ನ್ ಅದಂತ ಅಂದ್ಕೊಳ್ಳಿ ಇದರದು, ಆಯಿತಾ? ಒಂದೇ. ಈಗ ಇದೇ ರೀತಿ ಭಾಳಷ್ಟು ಟರ್ನ್ಸ್ ಅದಪ್ಪ, n ಟರ್ನ್ಸ್ ಆದರೆ ಏನಪ್ಪ ಅಂತಾರೆ, ಲೆಟ್ಸ್ ಟೇಕ್ n ಹಿಯರ್. ಓಕೆ, ಲಿಮಿಟ್ ಅಂದರೆ ಇದು ಒಂದು ವೈರ್ ಅದ. ಓಕೆ, ಕಾಯಿಲ್ ಅದ, ಒಂದು ಕಂಡಕ್ಟಿಂಗ್ ವೈರ್, ಇದು ಒಂದು ಟರ್ನ್ ಅದ ಅಂದ್ಕೊಳ್ಳಿ. ಭಾಳಷ್ಟು ಟರ್ನ್ಸ್ ಆದರೆ 2 ಟರ್ನ್ಸ್ ಮಲ್ಟಿಪ್ಲೈ ಬೈ 2, 3 ಟರ್ನ್ಸ್ ಮಲ್ಟಿಪ್ಲೈ ಬೈ 3. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ, ವೆನ್ n ಟರ್ನ್ಸ್ ಅಂದರೆ ಅದಕ್ಕೆ ನಾವು ಜಸ್ಟ್ ಮಲ್ಟಿಪ್ಲೈ ಬೈ n ಮಾಡೋಣ. B ಈಸ್ ಈಕ್ವಲ್ ಟು μ0 ಡಿವೈಡಿಂಗ್ ಬೈ 4 pi, ಇಲ್ಲೇ ಬರೆದ್ಬಿಡೋಣ, 2 pi NI R² ಡಿವೈಡಿಂಗ್ ಬೈ R² ಪ್ಲಸ್ X² ಟು ದ ಪವರ್ ಆಫ್ 3/2. ಓಕೆ, ಸೊ ಇದು ನಮಗೆ ಫೈನಲ್ ಎಕ್ಸ್ಪ್ರೆಷನ್ ಬಂತು. ಓಕೆ, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಸೊ ಇಲ್ಲಿ ನಮಗೆ ಅಬ್ಸರ್ವ್ ಮಾಡಬೇಕಾಗಿರೋದೇನು, ಭಾಳಷ್ಟು ಮಕ್ಕಳು ಎಲ್ಲಿ ಕನ್ಫ್ಯೂಸ್ ಮಾಡ್ತಾರೆ ಹೇಳ್ತೀನಿ. ಈ ಒಂದು ಕರೆಂಟ್ ಎಲಿಮೆಂಟನ್ನು ತೊಗೊಂಡಿದ್ದೀನಿ ಮತ್ತು ಆರ್ ಏನು ತೆಗೆದುಕೊಂಡಿದ್ದೀನಿ, ಯಾವಾಗಲೂ 90 ಡಿಗ್ರಿ ಇರುತ್ತೆ, ನೆನ್ಪಿಟ್ಕೊಳ್ಳಿ ಒಂದು. ಆಮೇಲೆ ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ಆರ್ ನಡುವೆ 90 ಡಿಗ್ರಿ ಇರೋದಿಲ್ಲ. ಓಕೆ, ಇದು ವೇರಿ ಆಗುತ್ತೆ, ಇದು ವೇರಿ ಆಗುವಂಥದ್ದು. ಓಕೆ,
ಇದು ನಿಮಗೆ ಗೊತ್ತಿರಬೇಕು. ಆಮೇಲೆ ಇಲ್ಲಿ ಡಿ ಬಿಯನ್ನು ಡ್ರಾ ಮಾಡ್ತೀರಿ, ದಟ್ ಡಿ ಬಿ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಟು ದಿಸ್ ಆರ್. ಕೀಪ್ ದಿಸ್ ಇನ್ ಯುವರ್ ಮೈಂಡ್, ನೆನ್ಪಿಟ್ಕೊಳ್ಳಿ. ಸೊ ಇದೂ ಸಹ ಇಲ್ಲಿ ಡಿ ಬಿಯನ್ನು ಇಳಿಸ್ತಾ ಇದ್ರಿ, ಇದೂ ಸಹ ಪರ್ಪೆಂಡಿಕ್ಯುಲರ್ ಇರುವಂಥದ್ದು. ಮೇಲೆ ಏನು ಹೇಳಿಸ್ತಾರೆ ಅದನ್ನು ಇಲ್ಲಿ ಅಪೋಸಿಟಾಗಿ ಇಳಿಸ್ಬೇಕು. ಇದು ನಾನು ಆ್ಯಂಟಿ ಕ್ಲಾಕ್ ವೈಸ್ ತೆಗೆದುಕೊಂಡಿದ್ದೀನಿ. ಕ್ಲಾಕ್ ವೈಸ್ ತೆಗೆದುಕೊಂಡಾಗ ಉಲ್ಟಾ ಆಗುತ್ತೆ. ಇದು ಮೇಲೆ ನಿಮ್ಮ ಕಡೆ ಬರ್ತಾ ಇದೆ ನೋಡಿ, ಅದು ಒಳಗೆ ಹೋಗುತ್ತೆ, ಕೆಳಗಿರೋದು ನಿಮ್ಮ ಕಡೆ ಬರುತ್ತೆ. ಒಂದು ವೇಳೆ ಕ್ಲಾಕ್ ವೈಸ್ ತೆಗೆದುಕೊಂಡ್ರೆ ಇದು ಡೈರೆಕ್ಷನ್ ಗೊತ್ತಾಯ್ತು ಅನ್ಕೋತಾ ಇದ್ದೀನಿ. ಇದು ಡೈರೆಕ್ಷನ್ ಏನಾಗುತ್ತೆ, ಸೊ ಈ ರೀತಿ ನಾವು ತೆಗೆದುಕೊಂಡಾಗ ಆರ್ ಜೊತೆ ನಾನು ಹಿಂಗೆ ಬೆಂಡ್ ಮಾಡಿದಾಗ ಇದೇನು ಇಂಡಿಕೇಟ್ ಮಾಡುತ್ತೆ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಕೆಳಗಡೆ ನಾನು ಬಂದಾಗ ಅಂದರೆ ಇಟ್ ಈಸ್ ಆ್ಯಕ್ಚುಲಿ ಇಟ್ ಈಸ್ ಇನ್ ಟು ದ ಪ್ಲೇನ್, ಇನ್ ಟು ದ ಬೋರ್ಡ್. ಸೊ ಈ ರೀತಿ ತೆಗೆದುಕೊಂಡು ನಾನು ಏನಾಗುತ್ತೆ, ರೈಟ್ ಲೈಕ್ ದಿಸ್ ಹ್ಯಾವ್ ಟು ಟೇಕ್, ಸಾರಿ, ಈ ರೀತಿ ತೆಗೆದುಕೊಂಡು ನಾನು ಇದನ್ನು ಈ ರೀತಿ ತೆಗೆದುಕೊಂಡಾಗ ವಾಟ್ ಐ ಗೆಟ್ ಇಯರ್ ದಿಸ್ ಥಮ್. ಸೊ ದಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಮ್ಯಾಕ್ಸಿಮಮ್ ಹೇಳಲು ಪ್ರಯತ್ನ ಮಾಡಿದ್ದೀನಿ, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಫೈನ್. ಸೊ ಪ್ರಾಕ್ಟೀಸ್ ಮಾಡಿ, ಇನ್ನೂ ಭಾಳಷ್ಟು ಕಂಟೆಂಟ್ ತರ್ತೇನೆ. ಯಾರು ಇದನ್ನು ಕಂಪ್ಲೀಟ್ ವಾಚ್ ಮಾಡಿದ್ರೆ ಅಂತ ಅನ್ಕೋತೀನಿ. ಭಾಳಷ್ಟು ಪೇಷನ್ಸ್ ಬೇಕಾಗುತ್ತೆ. ಯಾರಿಗೆ ಕಲಿಬೇಕನ್ನೋ ಇಂಟ್ರೆಸ್ಟ್ ಇದ್ದರೆ ನೋಡಿರ್ತೀರ. ಸೊ ಯಾರು ನೋಡಿರ್ತಾರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮಗೆ ನೆಕ್ಸ್ಟ್ ವೀಡಿಯೋ ಯಾವುದ್ರ ಮೇಲೆ ಬೇಕಂತ, ಫಿಸಿಕ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೊಂದು ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.